ಹಾಯ್ ಹಲೋ ನಮಸ್ಕಾರ. ಇಂಡಿಯಾನ ಆಸ್ಪತ್ರೆ ಅರ್ಪಿಸುವ ಇಂಡಿಯಾನ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನ್ಸಾ ಮಡಿವಾಳ್. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಇಷ್ಟೂ ದಿನದ ವೈದ್ಯರ ಒಂದು ಕಾರ್ಯಕ್ರಮದಲ್ಲಿ ನೋಡಿದಂತಹ ಒಂದು ವಿಶೇಷ ಟಾಪಿಕ್ನ ಮೇಲೆ ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಗ್ಲೊಮೆರುಲಾರ್ ಡಿಸಾರ್ಡರ್ಸ್ ಇನ್ ಅಡಲ್ಟ್ಸ್ ಅನ್ನುವಂಥ ಒಂದು ವಿಶೇಷವಾದ ಟಾಪಿಕ್ ಅಂತಲೇ ಹೇಳ್ಬೋದು. ಬಿಕಾಸ್ ನನಗೆ ಕೂಡ ಈ ಒಂದು ವಿಚಾರದ ಬಗ್ಗೆ ಇಷ್ಟೊಂದು ಮಾಹಿತಿ ಇರಲಿಲ್ಲ. ಸೊ ಇವತ್ತು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರುವಂತಹ ಟಾಪಿಕ್ ಮೇಲೆ ನಿಮಗೆ ಸಾಕಷ್ಟು ಮಾಹಿತಿ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಕೊನೆ ತನಕ ಎಪಿಸೋಡನ್ನು ಮಿಸ್ ಮಾಡದೆ ನೋಡಿ. ಸೊ ಇವತ್ತು ನಮಗೆ ಈ ಒಂದು ಗ್ಲೊಮೆರುಲಾರ್ ಡಿಸಾರ್ಡರ್ ಇನ್ ಅಡಲ್ಟ್ಸ್ ಅನ್ನುವಂತಹ ಒಂದು ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ವಿಚಾರದ ಕುರಿತಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಇಂಡಿಯಾನ ಆಸ್ಪತ್ರೆಯ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಅನ್ವಿತಾ ವರ್ಮುಡಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ನಮ್ಮ ವೈದ್ಯರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಎಸ್ ವೀಕ್ಷಕರೇ, ನಮಗೊಂದು ಕೆಲವೊಂದಷ್ಟು ವರದಿಗಳು ಬರುತ್ತೆ. ಈ ವರದಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವೊಂದು ನೋಡಿದ್ರೆ ಹಲವಾರು ಆರೋಗ್ಯ ಸಮಸ್ಯೆಗಳು ಏನು ಮನುಷ್ಯನನ್ನು ಕಾಡ್ತಾ ಇದೆ. ಈ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಮೊದಲಾಗಿ ಕಾರಣ ಅಂತ ಬರುವಂಥದ್ದು ಒಂದು ನಮ್ಮ ದೈನಂದಿನ ಚಟುವಟಿಕೆಗಳು, ನಮ್ಮ ಜೀವನ ಶೈಲಿ, ನಾವು ಸೇವಿಸುವಂತಹ ಒಂದು ಆರೋಗ್ಯ ರೀತಿ, ಆಹಾರ ಶೈಲಿ ಏನಿದೆ, ಇದರಿಂದಾಗಿ ನಮ್ಮ ಆರೋಗ್ಯದ ಮೇಲೆ ಹಲವಾರು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುವಂಥದ್ದು ಅಂತ ವರದಿಗಳು ಹೇಳುತ್ತೆ. ಸೊ ಯಾವುದೇ ಒಂದು ಕಾಯಿಲೆ ಮನುಷ್ಯನಿಗೆ ಬಂದ ಕೂಡಲೇ ಡಾಕ್ಟರ್ಸ್ ಹೇಳುವಂಥದ್ದು ನಿಮ್ಮ ಒಂದು ಜೀವನ ಶೈಲಿ ಏನಿದೆ ಇದರಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಸೊ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಸಣ್ಣ ವಯಸ್ಕರಲ್ಲೇ ಕಾಣಿಸ್ಕೊಳ್ತಾ ಇರುವಂಥದ್ದು ಕಿಡ್ನಿ ಸಮಸ್ಯೆ. ಅದರಲ್ಲಿ ಹಲವಾರು ರೀತಿಯಾದಂಥ ಸಮಸ್ಯೆಗಳಿರ್ಬೋದು, ಇಲ್ಲ ಅಂತ ಅಲ್ಲ. ಆದರೆ ಕಿಡ್ನಿಯನ್ನು ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ಸೇ ಹೇಳ್ತಾರೆ ತುಂಬ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಅದರಲ್ಲೂ ಯಂಗ್ಸ್ಟರ್ಸ್ಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು. ಇದಕ್ಕೆಲ್ಲ ಕಾರಣಗಳು ಏನು ಅಂತ ತಿಳ್ಕೊಳ್ತಾ ಹೋದರೆ ನಮಗೆ ಕಾಣಿಸ್ಕೊಳ್ಳುವಂಥದ್ದೇ ಆರೋಗ್ಯದಲ್ಲಿ ಎಫೆಕ್ಟನ್ನು ತರುವಂಥ ಆಹಾರ ಶೈಲಿ ಹಾಗೆ ನಮ್ಮ ಜೀವನ ಶೈಲಿ. ಸೊ ಇವತ್ತು ನಾವು ಒಂದು ಸ್ಪೆಷಲ್ ಟಾಪಿಕ್ ಅಂತಲೇ ಹೇಳ್ಬೋದು, ಗ್ಲೊಮೆರುಲಾರ್ ಡಿಸಾರ್ಡರ್ಸ್ ಅಂತ. ಸೊ ಈ ಗ್ಲೊಮೆರುಲಾರ್ ಡಿಸಾರ್ಡರ್ಸ್ ಅಂದರೆ ಏನು, ನಂಗಂತೂ ದೇವರಾಣೆಗೂ ಗೊತ್ತಿಲ್ಲ. ಸೊ ವೈದ್ಯರ ಹತ್ರನೇ ಕೇಳಿ ತಿಳ್ಕೊಳ್ಬೇಕು. ಜೊತೆಗೆ ಯಾವ ಅಂಗಕ್ಕೆ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಯಾಕಾಗಿ ಕಾಣಿಸ್ಕೊಳ್ಳುತ್ತೆ, ಈ ಒಂದು ಸಮಸ್ಯೆ ನಮ್ಮಲ್ಲಿ ಇದೆ ಅಂತ ಗೊತ್ತಾಗಬೇಕು ಅಂದರೆ ನಮಗೆ ಗುಣಲಕ್ಷಣಗಳು ಗೊತ್ತಾಗಬೇಕು. ಸೊ ಯಾವ ಟೈಮಲ್ಲಿ ವೈದ್ಯರನ್ನು ಸಂಪರ್ಕ ಮಾಡಬೇಕು, ಯಾವ ಟೈಮಲ್ಲಿ ಯಾವ ಲಕ್ಷಣಗಳನ್ನು ನಾವು ಗುರುತಿಸ್ಕೊಳ್ಬೇಕು, ಎಲ್ಲವನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡುವ. ಸೊ ಲೆಟ್ ಅಸ್ ಗೋ ಟು ದ ಡಾಕ್ಟರ್. ಎಸ್, ಇವಾಗ ರೋಗದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋದಕ್ಕೂ ಮುನ್ನ ಮ್ಯಾಮ್, ಈ ಒಂದು ಗ್ಲೊಮೆರುಲಾರ್ ಡಿಸಾರ್ಡರ್ಸ್ ಅಂದರೆ ಏನು ಆ್ಯಂಡ್ ಯಾವ ಅಂಗಕ್ಕೆ ಇದು ಎಫೆಕ್ಟ್ ಕೊಡುತ್ತೆ? ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ಗ್ಲೊಮೆರುಲಾರ್ ಕಾಯಿಲೆಗಳ ಬಗ್ಗೆ ಮಾತಾಡುವ ಮುಂಚೆ ನಾವು ಗ್ಲೊಮೆರುಲೈ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಗ್ಲೊಮೆರುಲೈ ಅಂದರೆ ನಮ್ಮ ಮೂತ್ರಪಿಂಡದಲ್ಲಿ ಇರುವಂಥ ಚಿಕ್ಕ ಚಿಕ್ಕ ರಕ್ತನಾಳಗಳ ಜಾಲ. ಅದು ನಮ್ಮ ಒಂದೊಂದು ಮೂತ್ರಪಿಂಡದಲ್ಲೂ 1 to 2 ಮಿಲಿಯನ್ ಗ್ಲೊಮೆರುಲೈ ಇರ್ತವೆ. ಅಂದರೆ 2 ಮೂತ್ರಪಿಂಡ ಸೇರಿ ಆಲ್ಮೋಸ್ಟ್ 2 to 4 ಮಿಲಿಯನ್ ಗ್ಲೊಮೆರುಲೈ ಇವೆ. ಸೊ ಈ ಗ್ಲೊಮೆರುಲೈ ಕಾರ್ಯನಿರ್ವಹಿಸುವ ರೀತಿ ಹೇಗಂದರೆ, ಆ ಗ್ಲೊಮೆರುಲೈ ಮೂಲಕ ರಕ್ತ ಸಂಚಾರ ಆಗ್ತಾ ಇದ್ದ ಹಾಗೆ ಈ ಗ್ಲೊಮೆರುಲೈ ಕೆಲಸ ಮಾಡೋದು ಹೇಗಂದರೆ, ಅದು ಮೂತ್ರದಲ್ಲಿರುವಂಥ ತ್ಯಾಜ್ಯ ವಸ್ತು ಅಂದರೆ ಯೂರಿಯಾ, ಕ್ರಿಯಾಟಿನಿನ್ ಆ ಥರ ಬೇರೆ ಬೇರೆ ತ್ಯಾಜ್ಯ ವಸ್ತುಗಳನ್ನು ಸೋಸ್ತದೆ. ಅದರ ಒಟ್ಟಿಗೆ ನಮ್ಮ ಬ್ಲಡ್ಡಿನಲ್ಲಿರುವಂಥ ವಾಟರ್ ಕಂಟೆಂಟ್ ಮತ್ತು ಲವಣಾಂಶಗಳು ಅಂದರೆ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಫಾಸ್ಫರಸ್, ಯೂರಿಕ್ ಆ್ಯಸಿಡ್ ಇದೆಲ್ಲ ಸೋಸಿ ಮೂತ್ರ ತಯಾರಾಗುವಂಥ ಮೊದಲನೇ ಹಂತ ಶುರುವಾಗುವುದೇ ಗ್ಲೊಮೆರುಲೈಯಲ್ಲಿ. ಇದರ ವಿಶಿಷ್ಟತೆ ಏನಂದರೆ, ಈ ಬೇಡದೇ ಇದ್ದ ತ್ಯಾಜ್ಯ ವಸ್ತು ಮಾತ್ರ ಅಲ್ಲ, ನಮ್ಮ ರಕ್ತದಲ್ಲಿರುವಂಥ ಅತಿ ಇಂಪಾರ್ಟೆಂಟ್ ಅಂಶ ಅಂದರೆ ಪ್ರೋಟೀನ್, ಆಲ್ಬುಮಿನ್, ಲಿಪಿಡ್ಸ್ ಇದೆಲ್ಲ ಸೋಸಿ ಹೋಗದಂತೆಯೂ ನೋಡ್ಕೊಳ್ಬೇಕು. ಬೇಡದೇ ಇದ್ದ ವಸ್ತು ಹೊರಗೆ ಹೋಗುವಾಗ ಬೇಕಾದ ವಸ್ತು ಹೊರಗೆ ಹೋಗದಾಗೆ ನೋಡಬೇಕು. ಇದೇ ಇದರ ವಿಶಿಷ್ಟತೆ. ಸೊ ಒಂದು ನಾನು ಸಮ್ಮರೈಸ್ ಮಾಡಿ ಹೇಳುದಿದ್ರೆ, ಗ್ಲೊಮೆರುಲೈ ಅಂದರೆ ನಮ್ಮ ಶರೀರದಲ್ಲಿ ಇರುವಂಥ ರಕ್ತದಲ್ಲಿರುವಂಥ ತ್ಯಾಜ್ಯ ವಸ್ತುವನ್ನು ಸೋಸುವಂಥ ಒಂದು ನೈಸರ್ಗಿಕ ಫಿಲ್ಟರ್. ಸೊ ಗ್ಲೊಮೆರುಲೈ ಅಂತ ಈ ನೈಸರ್ಗಿಕ ಫಿಲ್ಟರಿಗೆ ಯಾವುದೇ ಕಾಯಿಲೆಯ ಎಫೆಕ್ಟ್ ಬರಲಿ, ಅದರಿಂದಾಗಿ ಈ ತ್ಯಾಜ್ಯ ವಸ್ತುವನ್ನು ಬಿಸಾಕುವಂಥ ಅದರ ಶಕ್ತಿ ಕಮ್ಮಿ ಆಗೋದು, ಅಥವಾ ನಮಗೆ ಬೇಕಾದಂಥ ಅಂಶ ಅಂದರೆ ಪ್ರೋಟೀನ್ ಲೀಕ್ ಆಗಿ ಹೋಗದ ಹಾಗೆ ನೋಡ್ಕೊಳ್ಳುವಂಥ ಶಕ್ತಿ ಕಮ್ಮಿ ಆದಾಗಲೇ ಬರುವಂಥ ರೋಗಗಳಿಗೆ ನಾವು ಗ್ಲೊಮೆರುಲಾರ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಸೊ ಅದೇ ಈ ಗ್ಲೊಮೆರುಲಾರ್ ಡಿಸಾರ್ಡರ್ಸ್ನಲ್ಲಿ ಹಲವಾರು ರೀತಿಯ ರೋಗಗಳಿದೆ. ಈಗ ನಮಗೆ ಸಾಧಾರಣವಾಗಿ ಯಾವುದೇ ರೋಗದ ಬಗ್ಗೆ ಮಾತಾಡಿದ್ರು
ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟಿಗೆ ಬರುವಂಥ ಒಂದು ರೋಗ ಅಂತ ಅಷ್ಟೇ ಗೊತ್ತಿರ್ತದೆ ಅಷ್ಟೇ ಹೊರತಾಗಿ ಅದರಲ್ಲಿ ಬೇರೆ ಬೇರೆ ಥರದ ರೋಗಗಳಿದೆ ಅಂತ ಗೊತ್ತಿರೋದಿಲ್ಲ. ಸೊ ಸಾಧಾರಣವಾಗಿ ಎಲ್ಲರೂ ಗ್ರಹಿಸೋದು ಕಿಡ್ನಿಗೇನೋ ಕಾಯಿಲೆ ಬಂದಿದೆ, ಕ್ರಿಯಾಟಿನಿನ್ ಜಾಸ್ತಿ ಆಗಿದೆ, ಅಷ್ಟೇ ಸಾಧಾರಣ ನಮಗೆಲ್ಲರಿಗೂ ಗೊತ್ತಿರೋದು. ಈ ಗ್ಲೋಮೆರುಲರ್ ಡಿಸಾರ್ಡರ್ಸ್ನಲ್ಲಿ ಹೇಗಿರ್ತದಂದರೆ ಆ ಗ್ಲೋಮೆರುಲೈ ಅನ್ನುವಂಥ ರಕ್ತನಾಳ ಇದೆಯಲ್ಲ, ಅದರಲ್ಲಿ 3 ಪದರಗಳಿವೆ. ಒಂದು ಎಂಡೋಥೀಲಿಯಂ, ಬೇಸ್ಮೆಂಟ್ ಮೆಂಬ್ರೇನ್, ಮತ್ತು ಅದರ ಕೆಳಗಡೆ ಪೋಡೋಸೈಟ್ ಅಂತ. ಸೊ ಈ ಒಂದೊಂದು ಪದರಕ್ಕೂ 4-5 ಥರದ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇದೆ. ಸೊ ಯಾವ ಪದರಕ್ಕೆ ಯಾವ ಥರದ ಪೆಟ್ಟು ಬಿದ್ದಿದೆ ಅದರ ಪ್ರಕಾರ ರೋಗ ಲಕ್ಷಣಗಳಿರ್ತದೆ, ಅದರ ಪ್ರಕಾರ ನಾವು ಗ್ಲೋಮೆರುಲರ್ ಡಿಸಾರ್ಡರ್ಸನ್ನು ಕ್ಲಾಸಿಫೈ ಮಾಡ್ತೇವೆ. ಸೊ ಈ ಕ್ಲಾಸಿಫಿಕೇಶನ್ನಲ್ಲಿ 2 ಥರದ ಗ್ಲೋಮೆರುಲರ್ ಡಿಸಾರ್ಡರ್ಸ್ ಇದೆ. ಒಂದು ಗ್ಲೋಮೆರುಲೋನೆಫ್ರೈಟಿಸ್ ಅಂತ ಹೇಳ್ತೇವೆ. ಇದರಲ್ಲಿ ಕಿಡ್ನಿಗೆ ಪ್ರಮುಖವಾಗಿ ಆ ತ್ಯಾಜ್ಯ ವಸ್ತು, ಲವಣಾಂಶಗಳು ಹಾಗೂ ನೀರಿನಂಶವನ್ನು ಸೋಸುವ ಶಕ್ತಿ ಕಮ್ಮಿ ಆಗೋದು. ಪ್ರೋಟೀನ್ಸ ಲೀಕ್ ಆಗ್ತದೆ. ಈಗ ಸಾಧಾರಣವಾಗಿ ಹೇಗೆ ಪ್ರೋಟೀನ್ ಲೀಕ್ ಆಗಬಾರ್ದು ಮೂತ್ರದಲ್ಲಿ, ಈ ತ್ಯಾಜ್ಯ ವಸ್ತು ತೆಗೆಯುವ ಶಕ್ತಿ ಕಮ್ಮಿ ಆಗೋದರೊಟ್ಟಿಗೆ ಪ್ರೋಟೀನ್ ಲೀಕ್ ಆಗದ ಹಾಗೆ ನೋಡುವಂಥ ಶಕ್ತಿಯು ಕಮ್ಮಿ ಆಗ್ತದೆ. ಬಟ್ ಪ್ರಿಡಾಮಿನೆಂಟ್ಲಿ ತ್ಯಾಜ್ಯ ವಸ್ತುವನ್ನು ಸೋಸುವ ಶಕ್ತಿ ಕಮ್ಮಿ ಆಗೋದು. ಸೆಕೆಂಡ್ ಟೈಪ್ ಆಫ್ ಗ್ಲೋಮೆರುಲರ್ ಡಿಸಾರ್ಡರ್ ಅಂದರೆ ನೆಫ್ರೋಟಿಕ್ ಸಿಂಡ್ರೋಮ್. ಸೊ ಇದರಲ್ಲಿ ತ್ಯಾಜ್ಯ ವಸ್ತುವನ್ನು ಸೋಸುವಂಥ ಶಕ್ತಿ ಕಮ್ಮಿ ಆಗುವುದಕ್ಕಿಂತಲೂ ಜಾಸ್ತಿ ಕಮ್ಮಿ ಆಗೋದು ಪ್ರೋಟೀನ್ ಲೀಕ್ ಆಗದ ಹಾಗೆ ನೋಡುವಂಥ ಶಕ್ತಿ. ಸೊ ಎರಡರಲ್ಲೂ ಬರುವಂಥ ಕ್ಲಿನಿಕಲ್ ಫೀಚರ್ಸ್ ಕಂಪ್ಲೀಟ್ಲಿ ಡಿಫರೆಂಟ್. ಸೊ ಅದು ನಾವು ಮುಂದೆ ಹೋದಾಗೆ ಅದರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಓಕೆ, ಇವಾಗ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನು ತಗೊಂಡ್ರೆ ಈ ಒಂದು ಕಾಯಿಲೆಯಲ್ಲಿ ಯಾವುದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು? ಸೊ ಎಗೇನ್ ಅದು ಯಾವ ಥರದ ರೋಗ ಅನ್ನೋದ್ರ ಮೇಲೆ ರಿಸ್ಕ್ ಫ್ಯಾಕ್ಟರ್ಸ್ ಡಿಪೆಂಡ್ ಆಗಿರ್ತದೆ. ಈಗ ನಾನು ಗ್ಲೋಮೆರುಲೋನೆಫ್ರೈಟಿಸ್ ಬಗ್ಗೆ ಮಾತಾಡೋದಿದ್ರೆ, ಗ್ಲೋಮೆರುಲೋನೆಫ್ರೈಟಿಸ್ನಲ್ಲಿ ಒಂದು 7-8 ಥರದ ಗ್ಲೋಮೆರುಲೋನೆಫ್ರೈಟಿಸ್ ಇದೆ. ಸೊ ಮೋಸ್ಟ್ ಕಾಮನ್ ಆಗಿ ಅದರಲ್ಲಿ ಬರೋದು ಡಯಾಬಿಟಿಸ್ ರಿಲೇಟೆಡ್ ಗ್ಲೋಮೆರುಲರ್ ಡಿಸಾರ್ಡರ್, ಅಂದರೆ ಸಕ್ಕರೆ ಕಾಯಿಲೆ ಇರುವವರಿಗೆ ಬರುವಂಥ ಗ್ಲೋಮೆರುಲರ್ ಡಿಸಾರ್ಡರ್. ಸಕ್ಕರೆ ಕಾಯಿಲೆಯಿಂದಾಗಿ ಈ ಗ್ಲೋಮೆರುಲೈಯಲ್ಲಿ ಬರುವಂಥ ಬದಲಾವಣೆಗಳಿಂದಾಗಿ ಕಿಡ್ನಿ ಹಾಳಾಗ್ತಾ ಹೋಗೋದು, ಮೂತ್ರದಲ್ಲಿ ಪ್ರೋಟೀನ್ ಲೀಕ್ ಆಗ್ತಾ ಹೋಗೋದು. ಸೊ ಅದರದ್ದು ಸ್ಟಾರ್ಟಿಂಗ್ ಸ್ಟೇಜೇ ಹಾಗೆ, ಕಿಡ್ನಿ ಹಾಳಾಗಿಕೊಂಡು ಮೂತ್ರ ಪ್ರೋಟೀನ್ ಲೀಕ್ ಆಗೋದು. ಮತ್ತೆ ಮೂತ್ರ ಪ್ರೋಟೀನ್ ಲೀಕ್ ಆದಾಗ ಸಾಧಾರಣವಾಗಿ ನಮ್ಮ ಮೂತ್ರದಲ್ಲಿ ಕಿಡ್ನಿಯ ಟ್ಯೂಬ್ಸ್ನಲ್ಲಿ ಪ್ರೋಟೀನ್ ಲೀಕ್ ಆಗಲೇಬಾರ್ದು. ಸೊ ಅದು ಲೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಾದರೆ ಅದು ಕಿಡ್ನಿಯ ಟ್ಯೂಬ್ಸಿಗೆ ಅದು ವಿಷ. ಸೊ ಟ್ಯೂಬ್ಸಿಗೆ ಅದು ವಿಷ ಆದ ಕಾರಣ ಆಟೋಮೆಟಿಕಲಿ ನಮ್ಮ ಶರೀರ ಆ ವಿಷವನ್ನು ತೆಗಿಲಿಕ್ಕೆ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಕ್ರಿಯೇಟ್ ಮಾಡ್ತದೆ. ಸೊ ಆ ಇನ್ಫ್ಲಮೇಟರಿ ರೆಸ್ಪಾನ್ಸ್ ಕ್ರಿಯೇಟ್ ಆದಾಗ ಅದು ಬೈ ಮಿಸ್ಟೇಕ್ ಕಿಡ್ನಿಯನ್ನು ಡ್ಯಾಮೇಜ್ ಮಾಡಿಬಿಡ್ತದೆ. ಅಂದರೆ ನಮ್ಮ ಶರೀರವೇ ಕಿಡ್ನಿಯನ್ನು ಡ್ಯಾಮೇಜ್ ಮಾಡಲಿಕ್ಕೆ ಶುರುವಾಗೋದು. ಸೊ ಆ ಡ್ಯಾಮೇಜ್ ಅದು ಮುಂದೆ ಹೋದ ಹಾಗೆ ಕ್ರಿಯಾಟಿನಿನ್ ಜಾಸ್ತಿ ಆಗೋದು, ಪೇಷಂಟ್ ಕೈಕಾಲಲ್ಲಿ ಊತ ಬರೋದು. ಸೊ ಇದು ಮೋಸ್ಟ್ ಕಾಮನ್. ಅದರ್ ಟೈಪ್ಸ್ ಆಫ್ ಗ್ಲೋಮೆರುಲರ್ ಡಿಸಾರ್ಡರ್ನಲ್ಲಿ ಇನ್ಫೆಕ್ಷನ್ ರಿಲೇಟೆಡ್ ಗ್ಲೋಮೆರುಲೋನೆಫ್ರೈಟಿಸ್ ಅಂತ ಹೇಳ್ತೇವೆ, IgA ನೆಫ್ರೋಪತಿ ಅಂತ ಹೇಳ್ತೇವೆ, ಮೆಂಬ್ರೇನೋಪ್ರಾಲಿಫರೇಟಿವ್ ಗ್ಲೋಮೆರುಲೋನೆಫ್ರೈಟಿಸ್, ಮತ್ತು ಆಟೋಇಮ್ಯೂನ್ ಡಿಸಾರ್ಡರ್ ಅಂದರೆ ನೀವು ಕೇಳಿರ್ಬೋದು SLE, ರುಮಟಾಯ್ಡ್ ಆರ್ಥ್ರೈಟಿಸ್, ಅಂದರೆ ನಮ್ಮ ಶರೀರವನ್ನು ಹಾಳು ಮಾಡುವಂಥ ಸುಮಾರು ರೋಗಗಳಲ್ಲಿ ಅದರ ಒಂದು ಭಾಗವಾಗಿ ಕಿಡ್ನಿಗೂ ಪೆಟ್ಟು ಬೀಳ್ತದೆ. ಸೊ ಇದಕ್ಕೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಂದರೆ ಬೇರೆ ಬೇರೆ ಥರದ ಇನ್ಫೆಕ್ಷನ್ಸ್, HIV, ಹೆಪಟೈಟಿಸ್ B, ಹೆಪಟೈಟಿಸ್ C, ಮತ್ತು ಕೆಲವೊಮ್ಮೆ ಮಲೇರಿಯಾ, ಡೆಂಗು ಬಂದಾಗಲೂ ಕಿಡ್ನಿಗೆ ಪೆಟ್ಟು ಬೀಳುವ ಸಾಧ್ಯತೆ ಇರ್ತದೆ. ಅಂದರೆ ಈ ಗ್ಲೋಮೆರುಲೈಗೆ ಸ್ಪೆಸಿಫಿಕಲಿ ಕಿಡ್ನಿಗೆ ಬೇರೆ ಬೇರೆ ಥರದ ರೀತಿಯಲ್ಲಿ ಪೆಟ್ಟು ಬೀಳ್ಬೋದು, ಗ್ಲೋಮೆರುಲೈಗೆ ಮಾತ್ರ ಸ್ಪೆಸಿಫಿಕ್ ಆಗಿ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಮತ್ತು ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಸ್ಕಿನ್ ಇನ್ಫೆಕ್ಷನ್ಸ್. ಸಿಂಪಲ್ ಸ್ಕಿನ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್ ಬಂದ್ರೂ ಈಗ ಸಾಧಾರಣವಾಗಿ ನಮ್ಮ ಶರೀರ ಜಸ್ಟ್ ಆ ಇನ್ಫೆಕ್ಷನನ್ನು ಕೊಂದು ನಮ್ಮ ರಿಕವರಿಗೆ ಹೆಲ್ಪ್ ಮಾಡಬೇಕು. ಬಟ್ ಬೈ ಮಿಸ್ಟೇಕ್ ನಮ್ಮ ಇಮ್ಯೂನ್ ಸಿಸ್ಟಮ್ ಹೈಪರ್ ಆಕ್ಟಿವ್ ಆಗಿ ರಿಯಾಕ್ಟ್ ಮಾಡುವಾಗ ಆ ಇನ್ಫೆಕ್ಷನನ್ನು ಕೊಲ್ಲುವುದು ಮಾತ್ರ ಅಲ್ಲ, ಬೈ ಮಿಸ್ಟೇಕ್ ಅದು ನಮ್ಮ ಶರೀರದಲ್ಲಿ ಬೇರೆ ಬೇರೆ ಅಂಗಾಂಗಗಳಿಗೆ ಪೆಟ್ಟು ಕೊಡುವ ಸಾಧ್ಯತೆ ಇದೆ. ಕೆಲವು ಜನರಿಗೆ ಅದು ಜಾಯಿಂಟ್ಸಿಗೆ ಪೆಟ್ಟು ಬೀಳ್ತದೆ, ಕೆಲವು ಜನರಿಗೆ ಹಾರ್ಟಿಗೆ ಪೆಟ್ಟು ಬೀಳ್ತದೆ, ಕೆಲವು ಜನರಿಗೆ ಕಿಡ್ನಿಗೆ ಪೆಟ್ಟು ಬೀಳೋದು. ಅದಕ್ಕೆ ಇನ್ಫೆಕ್ಷನ್ ರಿಲೇಟೆಡ್ ಗ್ಲೋಮೆರುಲೋನೆಫ್ರೈಟಿಸ್ ಅಥವಾ ಪೋಸ್ಟ್ ಇನ್ಫೆಕ್ಷಸ್ ಗ್ಲೋಮೆರುಲೋನೆಫ್ರೈಟಿಸ್ ಅಂತ ಹೇಳ್ತೇವೆ. ಮತ್ತು ಕೆಲವರಿಗೆ ಹಾರ್ಟಿನಲ್ಲಿ ಇನ್ಫೆಕ್ಷನ್ ಬರುವ ಸಾಧ್ಯತೆ ಇರ್ತದೆ, ಪ್ರಾಯದವರಿಗೆ, ಇಮ್ಯುನಿಟಿ ಕಮ್ಮಿ ಇರುವವರಿಗೆ, ಅಥವಾ ಏನಾದರೂ ಹಾರ್ಟಿಗೆ ಡಿವೈಸು ಹಾಗೆ ಏನಾದರೂ ಇದ್ದವರಿಗೆ ಹಾರ್ಟಿಗೆ ಇನ್ಫೆಕ್ಷನ್ ಬರುವ ಸಾಧ್ಯತೆ ಇರ್ತದೆ. ಸೊ ಆ್ಯಸ್ ಅ ರಿಯಾಕ್ಷನ್ ಟು ದ್ಯಾಟ್ ವಾಪಸ್ಸು ಗ್ಲೋಮೆರುಲೋನೆಫ್ರೈಟಿಸ್ ಬರುವ ಸಾಧ್ಯತೆ ಇರ್ತದೆ. ಕೆಲವರಿಗೆ ಹೆವಿ ಮೆಟಲ್ ಎಕ್ಸ್ಪೋಜರ್. ಸೊ ದಟ್ ಈಸ್ ಅದು ಅಂದರೆ ನಾವು ಇಟ್ ಈಸ್ ನಾಟ್ ಸ್ಪೋಕನ್ ಅಬೌಟ್ ಮಚ್. ಸೊ ಹೆವಿ ಮೆಟಲ್ ಎಕ್ಸ್ಪೋಜರ್ ಅಂದರೆ ಮರ್ಕ್ಯೂರಿ. ಈಗ ಲೋಕಲಿ ಸಿಕ್ಕುವಂಥ ಕೆಲವು ಫೇರ್ನೆಸ್ ಕ್ರೀಮ್ಸ್ ಇರ್ತದೆ, ಮೇ ನಾಟ್ ಬಿ ಸ್ಟ್ಯಾಂಡರ್ಡ್ ಬ್ರ್ಯಾಂಡ್ಸ್.
ಸೊ ಅದು ಯುನೋ ಟೂ ಮಚ್ ಯೂಸ್ ಮಾಡಿದ್ದರಿಂದಾಗಿ, ಸೊ ಅದರಲ್ಲಿ ಇರುವ ಮರ್ಕ್ಯೂರಿ ಕಂಟೆಂಟ್ ಇಂದಾಗಿ ಕಿಡ್ನಿಗೆ ಪೆಟ್ಟು ಬೀಳುವ ಸಾಧ್ಯತೆ ಇರ್ತದೆ. ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಲೈಕ್ ಎಕ್ಸ್ಪೋಜರ್ ಟು ಆರ್ಸೆನಿಕ್, ನಮ್ಮ ಗ್ರೌಂಡ್ ವಾಟರ್ ಯೂಸ್, ಇದು ಬಾವಿ ನೀರು, ಬೋರ್ವೆಲ್ ನೀರು ಯೂಸ್ ಮಾಡುವವರಿಗೆ ಅದರಲ್ಲಿ ಆರ್ಸೆನಿಕ್ ಕಂಟೆಂಟ್ ಎಷ್ಟಿದೆ ಅಂತ ಯಾರು ಹೆಚ್ಚಿನವ್ರು ಚೆಕ್ ಮಾಡೋದಿಲ್ಲ. ಸೊ ದಟ್ ಕ್ಯಾನ್ ಇಂಜೂರ್ ದ ಲಿವರ್ ಅಂಡ್ ಆಸ್ ಅ ಸೆಕೆಂಡರಿ ಇಫೆಕ್ಟ್ ಆಫ್ಟರ್ ಲಿವರ್ ಇಂಜುರಿ ಕಿಡ್ನಿ ಇಂಜುರಿ ಆಗುವ ಸಾಧ್ಯತೆ ಇದೆ. IgA ನೆಫ್ರೋಪತಿ ಅಂತ ಹೇಳ್ತೇವೆ. IgA ನೆಫ್ರೋಪತಿಗೆ ಅದು ಮಾತ್ರ ಅಲ್ಲ ಕಾರಣ, ಬೇರೆ ಅನ್ನೋನ್ ರೀಸನ್ಸ್ ಸಹ ಇರ್ತದೆ. ಅಂದ್ರೆ ಸುಮಾರು ಈ ತರದ ರೋಗಗಳಿಗೆ ಕಾರಣ ಎಂತಂತಾನೆ ನಮ್ಗೆ ಸಿಕ್ಕುದಿಲ್ಲ. ನಮ್ಮ ಹತ್ರ ಪೇಷಂಟ್ ಬರುವಷ್ಟೊತ್ತಿಗೆ ರೋಗ ಇರ್ತದೆ, ಈ ಗೊತ್ತಿರುವ ಕಾರಣಗಳು ಏನಾದರೂ ಇದೆಯಾ ಅಂತ ನಾವು ಟೆಸ್ಟ್ ಮಾಡಿಕೊಂಡು ಕಾರಣ ಏನು ಸಿಕ್ಕದಿದ್ರೆ ನಾವು ಇಡಿಯೋಪತಿಕ್ ಅಂತ ಹೇಳ್ತೇವೆ. ಅಂದ್ರೆ ನಮಗೆ ಕಾರಣ ಗೊತ್ತಿಲ್ಲ ಅಂತ ಅದರ ಅರ್ಥ. ಓಕೆ. ಅದರ್ ದ್ಯಾನ್ ದ್ಯಾಟ್ ಕೆಲವು ಡ್ರಗ್ಸ್ ಆಲ್ಸೋ, ಅಂದ್ರೆ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಯೂಸ್ ಮಾಡುವಂಥ ಕೆಲವು ಕೀಮೋಥೆರಪಿ ಡ್ರಗ್ಸಿಂದಾಗಿ ಬರುವ ಸಾಧ್ಯತೆ ಇರ್ತದೆ. ಮತ್ತು ಸೈಕ್ಯಾಟ್ರಿ ಡಿಸಾರ್ಡರ್ಸಿಗೆ ನಾವು ಯೂಸ್ ಮಾಡುವಂಥ ಲಿಥಿಯಂ, ಆ ಥರದ ಕೆಲವು ಡ್ರಗ್ಸಿಂದಾಗಿ ಸಹ ಗ್ಲೋಮೆರುಲರ್ ಡಿಸಾರ್ಡರ್ಸ್ ಬರುವ ಸಾಧ್ಯತೆ ಇರ್ತದೆ. ಮತ್ತು ಅದರ್ ದ್ಯಾನ್ ದ್ಯಾಟ್ ಪೇಷಂಟ್ಗಳಿಗೆ ಇನ್ಫೆಕ್ಷನ್ಸ್ ಈ HIV HBsAg ಅಲ್ಲದೆ ಜಸ್ಟ್ ವೈರಲ್ ಇನ್ಫೆಕ್ಷನ್, ಯಾವ ವೈರಸ್ ಅಂತ ನಮಗೆ ಗೊತ್ತಿರೋದಿಲ್ಲ, ಸಿಂಪಲ್ ವೈರಲ್ ಇನ್ಫೆಕ್ಷನ್ ಬಂದಿರ್ತದೆ, ದಿಢೀರ್ ಅಂತ ಸಡನ್ ಆಗಿ ಮರುದಿನ ಪೇಷಂಟಿಗೆ ಕಾಲಲ್ಲಿ ಸ್ವೆಲ್ಲಿಂಗ್ ಶುರುವಾಗ್ತದೆ, ಮೂತ್ರದಲ್ಲಿ ರಕ್ತ ಬರಲಿಕ್ಕೆ ಶುರುವಾಗ್ತದೆ. ಸೊ ಅನ್ನೋನ್ ನಾನ್ ಸ್ಪೆಸಿಫೈಡ್ ವೈರಲ್ ಇನ್ಫೆಕ್ಷನ್ಸ್ ಕ್ಯಾನ್ ಆಲ್ಸೋ ಪ್ರೆಸಿಪಿಟೇಟ್ ದಿಸ್. ಸೊ ಅದು ಯಾರಿಗೆ ಯಾವುದು ಬರೋದು ಅಂತ ದೇರ್ ಈಸ್ ನೋ ಸ್ಪೆಸಿಫಿಕ್ ರಿಸ್ಕ್ ಫ್ಯಾಕ್ಟರ್ಸ್. ಅಂದ್ರೆ ಈಗ ಇವತ್ತು ನನಗೆ ಬಂದ್ರೆ ನಾಳೆ ನನ್ನ ಫ್ಯಾಮಿಲಿಯಲ್ಲಿ ಬೇರೆಯವರಿಗೆ ಬರ್ತದೆ ಹಾಗೆಲ್ಲ. ಸೊ ಆ ತರದ ರೋಗಗಳೇ ಬೇರೆ. ಈ ಸಾಧಾರಣವಾಗಿ ನಮ್ಮ ಹತ್ರ ಬರುವಂತ ಈ ಗ್ಲೋಮೆರುಲೋನೆಫ್ರೈಟಿಸ್ ಅನ್ನುವಂಥದ್ದು ಈ ಕೆಲವು ಕಾಮನ್ ಕಾರಣಗಳಲ್ಲದೆ ನಾನು ಹೇಳಿದಾಗೆ ಸುಮಾರು ಸಲ ಕಾರಣ ಸಹ ಗೊತ್ತಿರೋದಿಲ್ಲ. ಮತ್ತೆ ಇರೋದು ನೆಫ್ರೋಟಿಕ್ ಸಿಂಡ್ರೋಮ್. ನಾನು ಹೇಳಿದಾಗೆ ಬರೀ ಮೂತ್ರ ಪ್ರೋಟೀನ್ ಲೀಕ್ ಆಗೋದು, ಅದರಲ್ಲಿ ಹೆಚ್ಚಾಗಿ ಕ್ರಿಯಾಟಿನಿನ್ ಅನ್ನುವಂಥದ್ದು ಜಾಸ್ತಿ ಆಗೋದಿಲ್ಲ, ಲೇಟರ್ ಸ್ಟೇಜಸ್ನಲ್ಲಿ ಜಾಸ್ತಿ ಆಗ್ತದೆ. ಸೊ ಈ ನೆಫ್ರೋಟಿಕ್ ಸಿಂಡ್ರೋಮಿಗೆ ಅಗೈನ್ ನೆಫ್ರೋಟಿಕ್ ಸಿಂಡ್ರೋಮ್ ಮಿನಿಮಲ್ ಚೇಂಜ್ ಡಿಸೀಸ್ ಅಂತ ಇರ್ತದೆ, FSGS ಅಂತ ಇರ್ತದೆ, ಮೆಂಬ್ರೇನಸ್ ನೆಫ್ರೋಪತಿ ಅಂತ ಇರ್ತದೆ. ಸೊ ಅದು ಯಾವುದು ಅನ್ನೋದ್ರ ಮೇಲೆ ಅದರ ರಿಸ್ಕ್ ಫ್ಯಾಕ್ಟರ್ ನಾವು ಹುಡುಕುವಂಥದ್ದು. ಈಗ ಸಪೋಸ್ ಮೆಂಬ್ರೇನಸ್ ನೆಫ್ರೋಪತಿ ಬಂತು ಅಂತ ಅನ್ಕೊಳ್ಳಿ, ಸೊ ಹಾಗಿದ್ದಾಗ ವಿ ಹ್ಯಾವ್ ಟು ಲುಕ್ ಫಾರ್ ಅಂಡರ್ಲೈನ್ ಕ್ಯಾನ್ಸರ್. ಸುಮಾರು ಸಲ ಅದು ಕ್ಯಾನ್ಸರಿಗೆ ರಿಯಾಕ್ಷನ್ ಆಗಿ ಬರುವಂಥದ್ದು. ಸೊ ಆರ್ ಲೈಕ್ ಐ ಸೆಡ್ ಸಮ್ ಹೆವಿ ಮೆಟಲ್ ಎಕ್ಸ್ಪೋಜರ್. ಮಿನಿಮಲ್ ಚೇಂಜ್ ಡಿಸೀಸ್ FSGS ಆದರೆ ಹೆಚ್ಚಾಗಿ ಕಾರಣವೇ ಸಿಕ್ಕುದಿಲ್ಲ ನಮಗೆ ಎಂತ ಅಂತ. ಸುಮಾರು ಸಲ FSGS ನಲ್ಲಿ ಅಂಡರ್ಲೈನ್ ಫ್ಯಾಮಿಲಿ ಹಿಸ್ಟ್ರಿ ಇರ್ತದೆ. ಸೊ ನನಗೆ ಯಾವ ಡಯಾಗ್ನೋಸಿಸ್ ಸಿಕ್ಕಿತಾ ಪೇಷಂಟ್ ಅನ್ನು ವರ್ಕಪ್ ಮಾಡುವಾಗ ಅದರ ಪ್ರಕಾರ ನಾನು ಕಾರಣ ಯಾವುದು ಅಂತ ಹುಡ್ಕುವಂಥದ್ದು. ಸೊ ಕಾಮನ್ ಆಗಿ ಗೊತ್ತಿರೋದು ನಮಗೆ ಈ ಎಲ್ಲ ಕಾರಣಗಳು. ಮತ್ತೆ ಸುಮಾರು ರೇರ್ ಕಾರಣಗಳು ಇರ್ತದೆ. ವಿ ಸರ್ಚ್ ಫಾರ್ ದಟ್ ಓನ್ಲಿ ವೆನ್ ದೀಸ್ ರೀಸನ್ಸ್ ಆರ್ ನಾಟ್ ಫೌಂಡ್. ರೈಟ್. ಓಕೆ. ಸೊ ನೀವೊಂದು ಮಾತಾಡ್ತಾ ಹೇಳಿದ್ರಿ ಮೆಟಲ್ ಎಕ್ಸ್ಪೋಜರ್ ಬಗ್ಗೆ, ಆ್ಯಂಡ್ ಈ ಒಂದು ಮೊಮೆಂಟನ್ನು ನಾನು ತೊಗೊಳ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಲೇಡೀಸ್ ಎಸ್ಪೆಷಲಿ ಸಿಕ್ಕಿದಂತಹ ಮೇಕಪ್ ಪ್ರಾಡಕ್ಟ್ಸನ್ನು ಹಾಕುವಂಥದ್ದು, ಯಾವುದೇ ಸ್ಕಿನ್ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ನಿಮ್ಮಷ್ಟಕ್ಕೆ ನೀವು ತಗೊಳ್ಳೋದನ್ನು ತಪ್ಪು ಮಾಡಬೇಡಿ. ಸೊ ಆದಷ್ಟು ವೈದ್ಯರನ್ನು ಸಂಪರ್ಕ ಮಾಡಿ ಯಾವುದು ಒಳ್ಳೆಯದು ಯಾವುದು ಸರಿ ಅನ್ನೋದನ್ನು ತಿಳ್ಕೊಂಡು ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಟಾಪಿಕ್. ಡಾಕ್ಟರ್, ಇವಾಗ ಸರ್ಟನ್ ಏಜ್ ಅಂತ ಇರುತ್ತೆ, ಬಿಕಾಸ್ ಇವಾಗ ಕಿಡ್ನಿ ಸ್ಟೋನ್ ಅನ್ನುವಂಥದ್ದು ಈಗ ಸದ್ಯಕ್ಕೆ ಎಲ್ಲರಿಗೂ ಹೆಚ್ಚಿನವರಿಗೆ ಕಾಣಿಸ್ಕೊಳ್ತಾ ಇದೆ ಅಂತ. ಆದರೆ ಮೊದಲೆಲ್ಲ ಇತ್ತು ಒಂದು ಸರ್ಟನ್ 50-60 ನಂತರವೇ ಎಲ್ಲ ರೋಗಗಳು ಬರುತ್ತೆ ಅಂತ. ಇವಾಗ ತುಂಬ ಚೇಂಜ್ ಆಗಿದೆ. ಸೊ ಈ ಒಂದು ಗ್ಲೋಮೆರುಲಾರ್ ಡಿಸಾರ್ಡರ್ಸ್ ಅನ್ನೋಂಥದ್ದು ಏಜ್ ನೋಡಿಕೊಂಡು ಬರುತ್ತಾ ಅಥವಾ ಯಾರಿಗೆ ಇದು ಜಾಸ್ತಿ ಎಫೆಕ್ಟ್ ಆಗುತ್ತೆ? That's a very good question. ಯಾಕಂದ್ರೆ ಫಸ್ಟ್ ಆಫ್ ಆಲ್ ದ ಹೋಲ್ ರೀಸನ್ ಆಫ್ ಮೀ ಚೂಸಿಂಗ್ ದಿಸ್ ಟಾಪಿಕ್ ಇಸ್ ಬಿಕಾಸ್ ಈ ಗ್ಲೋಮೆರುಲರ್ ಡಿಸಾರ್ಡರ್ ಅನ್ನುವಂಥದ್ದು ಲಾಟ್ಸ್ ಆಫ್ ಟೈಮ್ಸ್ ಇಟ್ ಎಫೆಕ್ಟ್ಸ್ ಯಂಗ್ ಪೀಪಲ್. ಸೊ ಅದರ ಅವೇರ್ನೆಸ್ ತುಂಬ ಕಮ್ಮಿ ನಮ್ಮ ಸೊಸೈಟಿಯಲ್ಲಿ. ಸೊ ಅದರಿಂದಾಗಿ ನಮಗೆ ಅರ್ಲಿ ಡಿಟೆಕ್ಷನ್ ಮಾಡುವಂಥ ಆಪರ್ಚುನಿಟೀಸ್ ಸಿಕ್ಕೋದಿಲ್ಲ. ಬಿಕಾಸ್ ಆಫ್ ದಟ್ ಟ್ರೀಟ್ಮೆಂಟ್ ಗೆಟ್ಸ್ ಡಿಲೇಡ್. ಸೊ ಅಗೇನ್ ಯಾವ ಥರದ ಗ್ಲೋಮೆರುಲರ್ ಡಿಸಾರ್ಡರ್ ಅನ್ನೋದ್ರ ಮೇಲೆ ಏಜ್ ಗ್ರೂಪ್ ಡಿಪೆಂಡ್ ಆಗಿರ್ತದೆ. ನಮಗೆ ನಾನು ಹೇಳಿದಾಗೆ ಕಾಮನ್ಲಿ ಕಾಣುವಂಥ ಗ್ಲೋಮೆರುಲರ್ ಡಿಸಾರ್ಡರ್ಸ್ ಸಾಧಾರಣವಾಗಿ ಬರೋದು ಬಿಟ್ವೀನ್ 20 to 40 years ಆಫ್ ಏಜ್. ಈ IgA ನೆಫ್ರೋಪತಿ, ಇನ್ಫೆಕ್ಷನ್ ರಿಲೇಟೆಡ್ ಗ್ಲೋಮೆರುಲೋನೆಫ್ರೈಟಿಸ್, ಮಿನಿಮಲ್ ಚೇಂಜ್ ಡಿಸೀಸ್, FSGS, ಇದೆಲ್ಲ ಬಿಟ್ವೀನ್ 20 to 40 years ಆಫ್ ಏಜ್ ಕಾಮನ್ ಆಗಿ ಬರುವಂಥದ್ದು. ಮತ್ತೆ ಬಾಕಿದ್ದ ಗ್ಲೋಮೆರುಲರ್ ಡಿಸಾರ್ಡರ್ಸ್ ನಾನು ಹೇಳಿದ
ಮೆಂಬ್ರೇನಸ್ ನೆಫ್ರೋಪತಿ, ಮತ್ತು ಕೆಲವು ಕ್ಯಾನ್ಸರ್ ರಿಲೇಟೆಡ್ ಗ್ಲೊಮೆರುಲರ್ ಡಿಸಾರ್ಡರ್ಸ್, ಅದೆಲ್ಲ ಬರೋದು ಆಫ್ಟರ್ 50-60 ಇಯರ್ಸ್ ಆಫ್ ಏಜ್. ಸೊ ಯಾವ ರೋಗ ಅನ್ನೋದು ಡಿಸೈಡ್ ಮಾಡ್ತದೆ ನಮಗೆ ಯಾವ ಪ್ರಾಯದಲ್ಲಿ ಬರುವಂಥದ್ದು ಅಂತ. ಮತ್ತು ಆಟೋ ಇಮ್ಯೂನ್ ರಿಲೇಟೆಡ್ ಗ್ಲೊಮೆರುಲರ್ ಡಿಸಾರ್ಡರ್ಸ್ ಅಂತ ಹೇಳಿದೆಲ್ಲ, ಈ SLE, ರುಮಟಾಯ್ಡ್ ಆರ್ಥರೈಟಿಸ್ ಅಂತ. ಸೊ ಅದು ಆ ಆಟೋ ಇಮ್ಯೂನ್ ಡಿಸಾರ್ಡರ್ ಯಾವ ಪ್ರಾಯದವರೆಗೆ ಬರ್ತದೆ ಅದರ ಪ್ರಕಾರ. ಸೊ ಈ SLE ಸಾಧಾರಣವಾಗಿ ವೆರಿ ಯಂಗ್ ಏಜಿನಲ್ಲಿ ಬರುವಂಥದ್ದು, ಬಿಟ್ವೀನ್ 50 to 40 ಇಯರ್ಸ್ ಆಫ್ ಏಜ್, ಆ್ಯಂಡ್ ಪ್ರಿಡಾಮಿನೆಂಟ್ಲಿ ಹೆಂಗಸರಲ್ಲೇ ಬರುವಂಥದ್ದು. ಸೊ ಈ SLE ರಿಲೇಟೆಡ್ ಗ್ಲೊಮೆರುಲರ್ ಡಿಸಾರ್ಡರ್ ಪ್ರಿಡಾಮಿನೆಂಟ್ಲಿ ರಿಪ್ರೊಡಕ್ಟಿವ್ ಏಜ್ ಗ್ರೂಪಿನ ಹೆಂಗಸರಲ್ಲಿ ಕಂಡುಬಿಡ್ತದೆ. ವೆರಸ್ IgA ನೆಫ್ರೋಪತಿ ಅಂತ ಹೇಳಿದೆಲ್ಲ, ದಟ್ ಈಸ್ ಕಾಮನ್ಲಿ ಸೀನ್ ಇನ್ ಮೆನ್. ಅಗೈನ್ ಬಿಟ್ವೀನ್ ದ ಏಜ್ ಆಫ್ 20 to 40 ಇಯರ್ಸ್. ಸೊ ಇಫ್ ಯು ಸಿ, ಇದು ಕಾಮನ್ಲಿ ನಮ್ಮ ಇಕನಾಮಿಕಲಿ ಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಸೊಸೈಟಿಯನ್ನೇ ಎಫೆಕ್ಟ್ ಮಾಡ್ತದೆ. ಸೊ ದಟ್ ಈಸ್ ವೈ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಟು ಡಿಟೆಕ್ಟ್ ಇಟ್ ಅರ್ಲಿ, ಬಿಕಾಸ್ ವಿ ಕ್ಯಾನ್ ಕೀಪ್ ದೆಮ್ leading a normal life. Whereas if there is a delay in detection, we lose precious time to treat and cure the disease. So ಅದಕ್ಕೆ ಅವೇರ್ನೆಸ್ ಆಫ್ ದಿಸ್ ಏಜ್ ಗ್ರೂಪ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕಂದರೆ ಸುಮಾರು ಸಲ ಈ ಚಿಕ್ಕ ಪ್ರಾಯದಲ್ಲಿ ಈ ಗ್ಲೊಮೆರುಲರ್ ಡಿಸಾರ್ಡರ್ಸ್ ರಿಲೇಟೆಡ್ ಸಿಂಪ್ಟಮ್ಸ್ ಬರುವಾಗ ಅವರದು ಬೇರೆ ಯಾವುದಕ್ಕೂ ಆಟ್ರಿಬ್ಯೂಟ್ ಮಾಡಿರ್ತಾರೆ. ನಾನು ತುಂಬ ಹೊತ್ತು ನಿಂದ ಕಾರಣ ನನ್ನ ಕಾಲಲ್ಲಿ ನೀರು ಬಂತು, ನನಗೆ ಮೂತ್ರ ಇನ್ಫೆಕ್ಷನ್ ಬಂದ ಕಾರಣ ಮೂತ್ರದಲ್ಲಿ ರಕ್ತ ಹೋಯಿತು, ನನಗೆ ಜ್ವರ ಬಂದ ಕಾರಣ BP ಏರಿತು. ಸೊ ಅವರಷ್ಟಕ್ಕೆ ಯೋಚಿಸ್ಕೊಂಡಿರ್ತಾರೆ, ಅಥವಾ ಅರ್ಧ ನಾಲೆಜ್ ಇರುವವರು ಹೀಗೆ ಹೇಳಿರ್ತಾರೆ. ಅದರಿಂದಾಗಿ ಆ ಇನಿಷಿಯಲ್ ಪಾರ್ಟ್ ಆಫ್ ದ ರೋಗವನ್ನು ಕಂಡು ಹಿಡಿಯುವಂಥ ಆಪರ್ಚುನಿಟಿ ಹೋಗ್ತದೆ. ಯಾಕಂದ್ರೆ ಅವರು ಡಾಕ್ಟರ್ ಹತ್ರ ಹೋಗೋದಿಲ್ಲ, ಚಿಕ್ಕ ಪುಟ್ಟ ಮನೆಮದ್ದು ಮಾಡಿರ್ತಾರೆ. ಸೊ ಆ ಒಂದು ಅವೇರ್ನೆಸ್ ಇದೆ ಅಂತಾದರೆ ಆ ಯಂಗ್ ಏಜ್ ಗ್ರೂಪ್ನವರಿಗೂ ಗೊತ್ತಿರ್ತದೆ, ಈ ಪ್ರಾಯದಲ್ಲಾದರೂ ನನಗೆ ಬರ್ಬೋದು ಅಂತ. ಆವಾಗ ಡಾಕ್ಟ್ರನ್ನ ಅಪ್ರೋಚ್ ಮಾಡುವಂಥ ಸ್ಪೀಡ್ ಆಲ್ಸೋ ವಿಲ್ ಬಿ ಫಾಸ್ಟರ್. ಓಕೆ, ರೈಟ್. ಸೊ ಇವಾಗ ಆನುವಂಶಿಕವಾಗಿ ಬರುತ್ತಾ, ತಂದೆಯಿಂದ ಮಗುವಿಗೆ, ತಾಯಿಯಿಂದ ಮಗುವಿಗೆ, ಈ ಥರ ಬರುತ್ತೆ ಈ ಒಂದು ರೋಗ ಅಂತ? ವೆರಿ ಗುಡ್ ಕ್ವೆಶ್ಚನ್. ಸೊ ಗ್ಲೊಮೆರುಲರ್ ಡಿಸಾರ್ಡರ್ಸ್ನಲ್ಲಿ ದೇರ್ ಆರ್ ಫ್ಯೂ ಟೈಪ್ಸ್ ಆಫ್ ಡಿಸೀಸಸ್ ಫ್ಯಾಮಿಲಿಯಲ್ಲಿ ಬರುವಂಥದ್ದು. ಸೊ ಇದರಲ್ಲಿ ಕಾಮನ್ ಆಗಿ ಹೇಳೋದಿದ್ರೆ FSGS ಅಂದರೆ ಫೋಕಲ್ ಸೆಗ್ಮೆಂಟಲ್ ಗ್ಲೊಮೆರುಲೋಸ್ಕ್ಲಿರೋಸಿಸ್. ಅದು ನೆಫ್ರೋಟಿಕ್ ಸಿಂಡ್ರೋಮ್ ಕಾಸ್ ಮಾಡ್ತದೆ, ಅಂದರೆ ಮೂತ್ರದಲ್ಲಿ ಹೆವಿಯಾಗಿ ಪ್ರೋಟೀನ್ ಲಾಸ್ ಆಗೋದು ಮನುಷ್ಯರಿಗೆ. ಸೊ ಅದನ್ನು ಟ್ರೀಟ್ ಮಾಡೋದಿದ್ರೆ ಮತ್ತೆ ಮೆಲ್ಲಗೆ ಕಿಡ್ನಿ ವೈಫಲ್ಯ ಸ್ಟಾರ್ಟ್ ಆಗಿ ಡಯಾಲಿಸಿಸ್ಗೆ ಹೋಗಿಬಿಡ್ತಾರೆ. ಸೊ ಈ FSGSನಲ್ಲಿ ಕೆಲವು ಟೈಪ್ ಆಫ್ FSGS ಫ್ಯಾಮಿಲಿಯಲ್ಲಿ ಬರ್ತದೆ. ಅದು ಬೇರೆ ಬೇರೆ ಥರದ ಮ್ಯೂಟೇಷನ್ಸ್ ಅಂದರೆ ನಮ್ಮ ಜೀನ್ಸಿನಲ್ಲಿ ಬರುವಂಥ ಬದಲಾವಣೆಗಳು ಯಾವ ಥರದ ಮ್ಯೂಟೇಷನ್ ಅನ್ನೋದ್ರ ಮೇಲೆ ಇರೋದು. ಅದು ತಂದೆ ತಾಯಿಗೆ ಒಬ್ಬರಿಗೆ ಬಂದರೆ ಮಾತ್ರ ಮಕ್ಕಳಿಗೆ ಬರುವುದಾ, ಅಲ್ಲ ಇಬ್ಬರಿಗೂ ಆ ಜೀನ್ ಮ್ಯೂಟೇಷನ್ ಇದ್ದರೆ ಮಾತ್ರ ಮಕ್ಕಳಿಗೆ ಬರುವುದಾ? ಸೊ ಅದು ಯಾವ ಮ್ಯೂಟೇಷನ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ತಂದೆಯಿಂದ ಹೋಗುದಾ, ತಾಯಿಯಿಂದ ಹೋಗುದಾ, ಅಥವಾ ಇಬ್ಬರಿಗೂ ಮ್ಯೂಟೇಷನ್ ಇದ್ದರೆ ಮಾತ್ರ ಹೋಗುದಾ ಅಂತ ಅದರ ಮೇಲೆ ಡಿಪೆಂಡ್ ಇರ್ತದೆ. ಮತ್ತು ಇನ್ನೊಂದಿರ್ತದೆ ಆಲ್ಪೋರ್ಟ್ ಸಿಂಡ್ರೋಮ್ ಅಂತ. ಸೊ ಆಲ್ಪೋರ್ಟ್ ಸಿಂಡ್ರೋಮ್ ಇಟ್ ಈಸ್ ಅಗೇನ್ ಡಿಪೆಂಡ್ಸ್. ಮೋಸ್ಟ್ ಕಾಮನ್ ಆಗಿ ಅದು X-ಲಿಂಕ್ಡ್ ಅಂತ ಹೇಳ್ತೇವೆ, ಅಂದರೆ X ಕ್ರೋಮೋಸೋಮ್ನಲ್ಲಿ ಬರುವಂಥ ಮ್ಯೂಟೇಷನಿಂದಾಗಿ ಬರೋದು. ಸೊ ಈಗ ಹೆಂಗಸರಿಗೆ 2 X ಕ್ರೋಮೋಸೋಮ್ ಇರ್ತದೆ. ಸೊ ಒಂದರಲ್ಲಿ ಮಾತ್ರ ಮ್ಯೂಟೇಷನ್ ಇದ್ದದ್ದರಿಂದಾಗಿ ರೋಗ ಲಕ್ಷಣ ಕಾಣುವುದಿಲ್ಲ. ವೆರಸ್ ಗಂಡಸರಿಗೆ ಒಂದೇ X ಕ್ರೋಮೋಸೋಮ್ ಇರೋದು. ಸೊ ಗಂಡಸರಿಗೆ ರೋಗ ಲಕ್ಷಣಗಳು ಬರುವ ಚಾನ್ಸಸ್ ಜಾಸ್ತಿ. ಸೊ ಇದರಲ್ಲಿ ಪೇಷಂಟಿಗೆ ಕಿವುಡುತನ ಇರ್ತದೆ, ಚಿಕ್ಕ ಪ್ರಾಯದಿಂದಲೇ ಮೂತ್ರ ಪ್ರೋಟೀನ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆ್ಯಂಡ್ ಮೂತ್ರದಲ್ಲಿ ರಕ್ತವು ಬರ್ತದೆ. ಅಂದರೆ ಪೇಷಂಟಿಗೆ ಕಾಣೋದಿಲ್ಲ, ಮೈಕ್ರೋಸ್ಕೋಪಿನಲ್ಲಿ ಕಾಣುವಂಥದ್ದು. ಸೊ ಇದರಲ್ಲಿ ಗುಡ್ ನಂಬರ್ ಆಫ್ ಪೇಷಂಟ್ಸ್ ಡೋಂಟ್ ಗೋ ಇನ್ ಟು ಕಿಡ್ನಿ ಫೇಲಿಯರ್. ದರ್ ಇಸ್ ಅ ಸರ್ಟನ್ ಪರ್ಸೆಂಟೇಜ್ ಸಿವಿಯರಿಟಿ. ಅಗೇನ್ ಅದು ಮ್ಯೂಟೇಷನ್ನ ಸಿವಿಯರಿಟಿ ಮೇಲೆ ಡಿಪೆಂಡ್. ಸ್ಲೋಲಿ ಓರ್ ಆಫ್ಟರ್ 15 to 20 ಇಯರ್ಸ್ ಆಫ್ ಏಜ್ ಅದು ಕ್ರಿಯಾಟಿನಿನ್ ಜಾಸ್ತಿ ಆಗಿ ಅನದರ್ 5 to 10 ಇಯರ್ಸ್ ಕಿಡ್ನಿ ಫೇಲಿಯರ್ ಆಗ್ತದೆ. ಸೊ ಈ ಥರದ ಫ್ಯಾಮಿಲಿಯಲ್ ರೋಗಗಳ ಬಗ್ಗೆ ಅರಿವಿಕೆ ಇರಬೇಕು. ಯಾಕಂದರೆ we can prevent transmission to future generation. ಅದರ if they are aware of that, cousins ಮಧ್ಯೆ ಇರುವ ಮ್ಯಾರೇಜಸ್ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ. ಬಿಕಾಸ್ ಇನ್ ಸರ್ಟನ್ ಕಲ್ಚರ್ಸ್ ವಿ ಹ್ಯಾವ್ ಸ್ಟಿಲ್, ನಮ್ಮ ದೇಶದಲ್ಲಿ ಇನ್ನೂ ಅದು ಇದೆ. ಸೊ ಆ ಅವೇರ್ನೆಸ್ ಇದ್ದರೆ ವಿ ಕ್ಯಾನ್ ಪ್ರಿವೆಂಟ್ ದ್ಯಾಟ್ ಫ್ರಮ್ ಹ್ಯಾಪನಿಂಗ್. ದೆರ್ ಆರ್ ಫ್ಯೂ ಅದರ್ ಫ್ಯಾಮಿಲಿಯಲ್ ಗ್ಲೊಮೆರುಲರ್ ಡಿಸಾರ್ಡರ್ಸ್, ಬಟ್ ಅದು ಜೀವಕ್ಕೆ ಹಾನಿಕಾರಕ ಅಥವಾ ಕಿಡ್ನಿ ವೈಫಲ್ಯಕ್ಕೆ ಕಾರಣ ಆಗೋದಿಲ್ಲ. ಈ 2 ಕಾಮನ್ ಗ್ಲೊಮೆರುಲರ್ ಡಿಸಾರ್ಡರ್ಸೇ ನಮಗೆ ಕಿಡ್ನಿ ಫೇಲ್ ಆಗಿ ಡಯಾಲಿಸಿಸ್ಗೆ ಹೋಗುವಂಥದ್ದು ಇರೋದು. ಓಕೆ. ಸೊ ಜಸ್ಟ್ ಒಂದು ಅಂಕಿಅಂಶದ ಪ್ರಕಾರ ಒಂದು ಅಂದಾಜಲ್ಲಿ ಹೇಳೋದಾದರೆ, ಇವಾಗ ಉಳಿದಂತೆ ಬೇರೆ ಉಳಿದಿರುವಂತಹ ಕಿಡ್ನಿ ರಿಲೇಟೆಡ್ ಡಿಸಾರ್ಡರ್ಸಿಗೂ ಹಾಗೆಯೇ ಈ ಒಂದು ಗ್ಲೊಮೆರುಲರ್ ಡಿಸಾರ್ಡರಿಗೂ ಏನು ಡಿಫ್ರೆನ್ಸ್ ಇರುತ್ತೆ, ಆ್ಯಂಡ್ ಜೊತೆಗೆ ಎಷ್ಟು ಒಂದು ಅಂದಾಜು ಎಷ್ಟು ಎಫೆಕ್ಟ್ ಜಾಸ್ತಿ ಒಂದು ಗ್ಲೊಮೆರುಲರ್ ಡಿಸಾರ್ಡರ್ಸ್ ಅಂತ?
ಈಗ ನಾನು ಹೇಳಿದಾಗೆ ನಮ್ಮ ಮೂತ್ರ ಪಿಂಡದಲ್ಲಿ ಮೂತ್ರ ತಯಾರಾಗುವಂಥ ಮೊದಲನೆಯ ಹಂತ ಶುರುವಾಗುವುದೇ ಗ್ಲೋಮೆರುಲೈಯಲ್ಲಿ. ಸೊ ಮತ್ತೆ ಗ್ಲೋಮೆರುಲೈ ಅಲ್ಲದೆ ನಮ್ಮ ಕಿಡ್ನಿಯಲ್ಲಿ ಬೇರೆ ಪಾರ್ಟ್ಸ್ ಇರೋದಂದ್ರೆ ಟ್ಯೂಬ್ಯೂಲ್ಸ್ ಅಂತ ಹೇಳ್ತೇವೆ. ಮೂತ್ರ ತಯಾರಾದ ನಂತರ ಅದನ್ನು ಪ್ಯೂರಿಫೈ ಮಾಡುವಂಥ ಒಂದು ಪ್ರೊಸೆಸ್ ಆಗೋದು. ಮತ್ತು ಬ್ಲಡ್ ವೆಸಲ್ಸ್ ಬೇರೆ ಇರ್ತದೆ ಈ ಗ್ಲೋಮೆರುಲೈ ಅಲ್ಲದ ರಕ್ತನಾಳಗಳು. ಸೊ ಕಂಪೇರ್ ಟು ಟ್ಯೂಬ್ಯುಲರ್ ಡಿಸೀಸ್ ಆ್ಯಂಡ್ ಬ್ಲಡ್ ವೆಸಲ್ ರಿಲೇಟೆಡ್ ಡಿಸೀಸ್, ಗ್ಲೋಮೆರುಲರ್ ಡಿಸಾರ್ಡರ್ ಇಸ್ ದ ಮೋಸ್ಟ್ ಸಿವಿಯರ್ ಟೈಪ್ ಆಫ್ ಕಿಡ್ನಿ ಇನ್ವಾಲ್ವ್ಮೆಂಟ್ ನೀವು ಬಾಕಿ ಎಲ್ಲ ಕಿಡ್ನಿ ರೋಗಗಳಿಗೆ ಕಂಪೇರ್ ಮಾಡಿದರೆ. ಸೊ ಈ ಗ್ಲೋಮೆರುಲರ್ ಡಿಸಾರ್ಡರಿಗೆ ಕಾರಣವಾದ ಯಾವುದೇ ರೋಗ ಇರಲಿ, ಒಮ್ಮೆ ಆ ಗ್ಲೋಮೆರುಲಸ್ ಡ್ಯಾಮೇಜ್ ಆಯ್ತಾ ನಮ್ಮ ಮೂತ್ರ ತಯಾರಾಗುವ ಮೊದಲನೆಯ ಸ್ಟೆಪ್ಪೇ ಹಾಳಾಗಿ ಹೋಯ್ತು. ಸೊ ಅದರಿಂದಾಗಿ ಬರುವಂಥ ಸಿಂಪ್ಟಮ್ಸ್, ಒಮ್ಮೆ ಅದು ಒಂದು ಲೆವೆಲ್ಗಿಂತ ಜಾಸ್ತಿ ಪ್ರೋಗ್ರೆಸ್ ಆಯ್ತಾ ಅದು ಮತ್ತೆ ಟ್ಯೂಬ್ಯೂಲ್ಸ್ಗೆ ಹರಡ್ತದೆ, ಸುತ್ತಮುತ್ತಲಿರುವ ಬ್ಲಡ್ ವೆಸಲ್ಸ್ಗೆ ಹರಡ್ತದೆ. ಸೊ ಅದರಲ್ಲಿ ಶುರುವಾದದ್ದನ್ನು ಆ ಸ್ಟೇಜಿಗೆ ನಾವು ಕಂಟ್ರೋಲ್ ಮಾಡೋದಿದ್ರೆ ಬಾಕಿದ್ದ ಎಲ್ಲ ಪಾರ್ಟ್ ಆಫ್ ದ ಕಿಡ್ನಿಗೆ ಹರಡಿ ಇಡೀ ಕಿಡ್ನಿಯನ್ನೇ ಡ್ಯಾಮೇಜ್ ಮಾಡಿಬಿಡ್ತದೆ. ಮತ್ತೆ ಇನ್ನೊಂದು ವಿಷಯ ಏನಂದರೆ, compared to diseases involving tubules and other blood vessels of the kidney, ನಮಗೆ ಗ್ಲೋಮೆರುಲರ್ ಡಿಸಾರ್ಡರ್ಸನ್ನು ಅರ್ಲಿ ಸ್ಟೇಜಲ್ಲಿ ಕಂಡು ಹಿಡಿಲಿಕ್ಕೆ ಆಯಿತು ಅಂತಂದರೆ ವಿ ಕ್ಯಾನ್ ಇವನ್ ಕ್ಯೂರ್ ಇಟ್. ಇಟ್ ಮೇ ನಾಟ್ ಬಿ 100% ಕ್ಯೂರೇಬಲ್ ಫಾರ್ ಲೈಫ್, ಬಟ್ ವಿ ಕ್ಯಾನ್ ಕ್ಯೂರ್ ಇಟ್ ಆ್ಯಂಡ್ ಕೀಪ್ ಇಟ್ ಅಂಡರ್ ಕಂಟ್ರೋಲ್ ಫಾರ್ ದ ರೆಸ್ಟ್ ಆಫ್ ದ ಲೈಫ್. ಎಲ್ಲ ಥರದ ಗ್ಲೋಮೆರುಲರ್ ರೋಗಗಳು ಹಾಗೆ ಅಂತಲ್ಲ, ಬಟ್ ಈಗಿನ ಕಾಲದ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಹೇಗಿದೆ ಅಂತ ಅಂದರೆ ಗುಡ್ ನಂಬರ್ ಆಫ್ ಗ್ಲೋಮೆರುಲರ್ ಡಿಸಾರ್ಡರ್ಸನ್ನು ನಾವು ಕಿಡ್ನಿ ವೈಫಲ್ಯಕ್ಕೆ ಹೋಗುವ ಸ್ಟೇಜ್ವರೆಗೆ ಹೋಗದ ಹಾಗೆ ನೋಡ್ಕೊಳ್ಳಿಕ್ಕಾಗ್ತದೆ. ಆ್ಯಂಡ್ ಇದು ಯಂಗ್ ಏಜ್ ಗ್ರೂಪ್ನಲ್ಲಿ ಬರುವ ಕಾರಣ ದಟ್ ಬಿಕಮ್ಸ್ ಈವನ್ ಮೋರ್ ಇಂಪಾರ್ಟೆಂಟ್. ಐ ಆಮ್ ನಾಟ್ ಸೇಯಿಂಗ್ ದಟ್ ಓಲ್ಡ್ ಏಜ್ನಲ್ಲಿ ಹಾಗೆ ಆಗ್ತದೆ ಅಂತಲ್ಲ, ಆಗ್ಬೋದು ಅಂತಲ್ಲ ನಾನು ಹೇಳ್ತಾ ಇರೋದು. ಬಟ್ ನಮ್ಮ ಇಂಡಿಯನ್ ಸಿನಾರಿಯೋನಲ್ಲಿ ಫ್ಯಾಮಿಲಿಯಲ್ಲಿ ಇರುವುದೇ ಒಬ್ರು ಅಥವಾ ಇಬ್ಬರು ಅರ್ನ್ ಮಾಡುವವರು. ಸೊ ಅದರಲ್ಲೂ ಆ ಒಬ್ಬನಿಗೆ ಅರ್ನಿಂಗ್ ಕೆಪಾಸಿಟಿ ಹೋಯ್ತು ಅಂತಂದರೆ ದೆನ್ the whole family, it's a very sad state. As a doctor also we find it really hard emotionally to see that. So nephrologically I think namge one of the most satisfying group of disorders to treat andre glomerular, that is if we are able to treat it early, because like I said we can even probably cure it and keep it under control for a long time. Okay. At the same time ಅದು ಅರ್ಲಿ ಡಿಟೆಕ್ಷನ್ ಆಗಲಿಲ್ಲ ಅಂತಾದರೆ, ಕಂಪೇರ್ ಟು ಅದರ್ ಡಿಸಾರ್ಡರ್ಸ್ ಆಫ್ ದ ಕಿಡ್ನಿ, ಇಫ್ ವಿ ಡೋಂಟ್ ಟ್ರೀಟ್ ಇಟ್ ಆನ್ ಟೈಮ್, ಮತ್ತೆ ಅದು ಪ್ರೋಗ್ರೆಸ್ ಆಗೋದು ಎಷ್ಟು ಸ್ಪೀಡಲ್ಲಿ ಪ್ರೋಗ್ರೆಸ್ ಆಗ್ತದೆ ಅಂತಂದರೆ ವಿದಿನ್ ಅ ಮ್ಯಾಟರ್ ಆಫ್ ಫ್ಯೂ ಇಯರ್ಸ್ ಕಿಡ್ನಿ ಫೇಲ್ ಆಗುವ ಸಾಧ್ಯತೆ ಇರ್ತದೆ. ಸೊ ಇಟ್ ಈಸ್ ಅ ಗುಡ್ ಥಿಂಗ್ ಇಫ್ ವಿ ಆರ್ ಏಬಲ್ ಟು ಡಿಟೆಕ್ಟ್ ಇಟ್ ಅರ್ಲಿ, ಬಟ್ ಅಟ್ ದ ಸೇಮ್ ಟೈಮ್ ಸರಿಯಾದ ಸಮಯಕ್ಕೆ ಅದನ್ನು ಟ್ರೀಟ್ ಮಾಡಲಿಲ್ಲ, ಅದು ಡಿಟೆಕ್ಟ್ ಆಗಲಿಲ್ಲ ಅಂತಾದರೆ ಅಷ್ಟೇ ಹಾನಿಕಾರಕವಾದ ರೋಗ. ಓಕೆ, ಸೊ ಇವಾಗ ಪೀಕ್ ಕ್ವೆಶನ್ ಆಫ್ ದಿ ಎಪಿಸೋಡ್ ಅಂತ ಹೇಳಿದರೆ ಸಿಂಪ್ಟಮ್ಸ್. ಒಬ್ಬ ಮನುಷ್ಯನಿಗೆ ಒಂದು ಸಮಸ್ಯೆ ಇದೆ, ನಾನು ತಕ್ಷಣಕ್ಕೆ ಡಾಕ್ಟರ್ ಹತ್ರ ಹೋಗಬೇಕು, ನನಗೆ ಟೈಮ್ ಇಲ್ಲ ಅಂತ ಗೊತ್ತಾಗಬೇಕಾದ್ರೆ ನಮಗೆ ಸಿಂಪ್ಟಮ್ಸ್ ನಮ್ಮ ಬಾಡಿಲಿ ಕಾಣಿಸ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಗ್ಲೋಮೆರುಲರ್ ಡಿಸಾರ್ಡರ್ಸ್ನಲ್ಲಿ ಸಿಂಪ್ಟಮ್ಸ್ ಯಾವ ರೀತಿ? ಸಿಂಪ್ಟಮ್ಸ್ ಬಗ್ಗೆ ನಾನು ಮಾತಾಡುವ ಮುಂಚೆ ವಾಟ್ ಐ ವುಡ್ ಲೈಕ್ ಟು ಸೇ ಇಸ್, ಈ ಗ್ಲೋಮೆರುಲರ್ ಡಿಸಾರ್ಡರ್ ಅನ್ನೋದೊಂದು ಕಳ್ಳನ ಆಗಿರ್ತದೆ. ಸುಮಾರು ಸಲ ಪೇಷಂಟ್ಗಳಿಗೆ ಸುಮಾರು ಸಲ ಸಿಂಪ್ಟಮ್ಸೇ ಇರೋದಿಲ್ಲ. ನಮ್ಮ ಹತ್ರ ಡೈರೆಕ್ಟಾಗಿ ದೇ ಕಮ್ ಎಟ್ ಅ ಸ್ಟೇಜ್ ವೇರ್ ದ ಪೇಷಂಟ್ ಈಸ್ ಡೈರೆಕ್ಟ್ಲಿ ರೀಚ್ಡ್ ಇನ್ ಟು ಡಯಾಲಿಸಿಸ್. ಸೊ ನಾಟ್ ಆಲ್ ಗ್ಲೋಮೆರುಲರ್ ಡಿಸಾರ್ಡರ್ಸ್ ವಿಲ್ ಹ್ಯಾವ್ ಸಿಂಪ್ಟಮ್ಸ್ ಈಚ್ ಟೈಮ್. ಈಗ ನಾನೊಂದು ಎಕ್ಸಾಂಪಲ್ ತಗೊಳ್ತೇನೆ, IgA ನೆಫ್ರೋಪತಿ ಅಂತ ಹೇಳಿದೆ ಅಲ್ಲ. ಸೊ ಇದರಲ್ಲಿ ಏನಾಗೋದಂದರೆ ಹೆಚ್ಚಾಗಿ ನಮಗೆ ಕಾರಣ ಗೊತ್ತಿರೋದಿಲ್ಲ. ಯಾವುದೋ ಒಂದು ಸಮಯದಲ್ಲಿ ಏನೋ ಒಂದು ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಏನೋ ಬಂದಿರ್ತದೆ, ಅದು ನಮ್ಮ ಇಮ್ಯೂನ್ ಸಿಸ್ಟಮನ್ನು ಟ್ರಿಗರ್ ಮಾಡಿರ್ತದೆ. ಆ ಇಮ್ಯೂನ್ ಸಿಸ್ಟಮ್ ನಮ್ಮ ಕಿಡ್ನಿಯನ್ನು ಡ್ಯಾಮೇಜ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಷ್ಟೊಂದು ಸಲ ಅದರಲ್ಲಿ ಸಿಂಪ್ಟಮ್ಸ್ ಬರ್ತದೆ, ಬಟ್ ಈಕ್ವಲಿ ಗುಡ್ ನಂಬರ್ ಆಫ್ ಟೈಮ್ಸ್ ನಮ್ಮ ಹತ್ರ ಪೇಷಂಟು ಡೈರೆಕ್ಟ್ಲಿ ಕ್ರಿಯಾಟಿನಿನ್ 5-6 ಹಿಡ್ಕೊಂಡು ಬರ್ತಾರೆ. ಆವಾಗ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದು ಗೊತ್ತಿರಬೇಕು, ಯಾಕಂದರೆ ಗುಡ್ ನಂಬರ್ ಆಫ್ ಟೈಮ್ಸ್ ಪೇಷಂಟ್ಸ್ ಫೀಲ್ ದ್ಯಾಟ್ ರಿಗ್ರೆಟ್. ಮೇ ಬಿ ನನಗೇನೋ ಇತ್ತೇನೋ, ನಾನು ಅದನ್ನು ಸರಿ ನೋಡ್ಕೊಳ್ಳಿಲ್ವೇನೋ, ಮೇ ಬಿ ನಾನು ತಿಂದದ್ದೇನೋ ಸರಿ ಆಗಲಿಲ್ಲ, ನಾನು ಮಾಡಿದ್ದೇನೋ ಸರಿ ಆಗಲಿಲ್ಲ. ದೇ ಹ್ಯಾವ್ ದಟ್ ಗಿಲ್ಟ್, ಫ್ಯಾಮಿಲಿ ಮೆಂಬರ್ಸ್ ಹ್ಯಾವ್ ದಟ್ ಗಿಲ್ಟ್. ಸೊ ದಟ್ ಈಸ್ ಒನ್ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್. ಗುಡ್ ನಂಬರ್ ಆಫ್ ಟೈಮ್ಸ್ ಯಾವ ರೋಗ ಲಕ್ಷಣವೂ ಇರುವುದಿಲ್ಲ. ಅದೇನೋ ಒಂದು ಬೈ ಚಾನ್ಸ್ ಹೆಲ್ತ್ ಚೆಕಪ್ಪಿಗೆ ಹೋಗ್ತಾರೆ, ತಿಳಿದು ಬಿಡ್ತಾರೆ, ಜ್ವರ ಇರ್ತದೆ, ತಿಳಿದು ಬಿಡ್ತಾರೆ. ಸೊ ಅದು ನೆನ್ಪಿಟ್ಕೊಂಡು ವಿ ಹ್ಯಾವ್ ಟು ಟಾಕ್ ಅಬೌಟ್ ಸಿಂಪ್ಟಮ್ಸ್. ಸೊ ರೋಗ ಲಕ್ಷಣಗಳು ಕಾಮನ್ ಆಗಿ ಫಸ್ಟ್ ರೋಗ ಲಕ್ಷಣ ಬರೋದು ಕಣ್ಣಿನ ಸುತ್ತಮುತ್ತ ನೀರು ತುಂಬುವುದು. ಅಂದರೆ ಬೆಳಿಗ್ಗೆ ಎದ್ದಾಗ ಪಫಿ ಐಸ್, ಮತ್ತೆ ಸ್ಲೋಲಿ ಕಾಲಿನಲ್ಲಿ ಸ್ವೆಲ್ಲಿಂಗ್ ಬರೋದು. ಕೆಲವು ಜನರಿಗೆ ಸೈಮಲ್ಟೇನಿಯಸ್ಲಿ ಮೂತ್ರದಲ್ಲಿ ನೊರೆ ಬರಲಿಕ್ಕೆ ಶುರುವಾಗ್ತದೆ.
ಈ ಕಣ್ಣಲ್ಲಿ ಸ್ವೆಲ್ಲಿಂಗ್, ಕಾಲಲ್ಲಿ ಸ್ವೆಲ್ಲಿಂಗ್ ಯಾಕೆ ಬರೋದು? ನಾನು ಹೇಳಿದ್ದಲ್ವಾ, ಕಿಡ್ನಿಯ ಕೆಲಸ ಏನು, ಲವಣಾಂಶಗಳು, ಲಿಕ್ವಿಡ್, ವೇಸ್ಟ್ ಎಲ್ಲ ಫಿಲ್ಟರ್ ಮಾಡಬೇಕು. ಸೊ ಅದರ ಫಿಲ್ಟರ್ ಮಾಡುವ ಶಕ್ತಿ ಕಮ್ಮಿ ಆದ ಕೂಡಲೇ ಹೆಚ್ಚಾಗಿ ಉಪ್ಪು ನೀರನ್ನು ಹಿಡಿದು ಬಿಡ್ತದೆ ಕಿಡ್ನಿ. ಸೊ ಅದರಿಂದಾಗಿ ಆ ಫ್ಲೂಯಿಡ್ ಓವರ್ಲೋಡ್ ಆದ ಕಾರಣ ಕಣ್ಣಡಿ ಸ್ವೆಲ್ಲಿಂಗ್, ಕಾಲಲ್ಲಿ ಸ್ವೆಲ್ಲಿಂಗ್. ಮತ್ತೆ ಇನ್ನೊಂದು ಕಾರಣ ಏನಂದ್ರೆ ಪ್ರೋಟೀನ್ ಲೀಕ್ ಆಗಬಾರ್ದಲ್ವಾ, ಅದು ಆ ಆಲ್ಬುಮಿನ್ ಲೀಕ್ ಆಗ್ಲಿಕ್ಕೆ ಶುರುವಾದ ಕೂಡಲೇ ನಮ್ಮ ಶರೀರದಲ್ಲಿ ಪ್ರೋಟೀನಿನ ಅಂಶ ಕಮ್ಮಿ ಆಗ್ತದೆ. ಈಗ ಸಾಧಾರಣವಾಗಿ ನಮ್ಮ ಶರೀರದಲ್ಲಿ ನೀರನ್ನು ರಕ್ತನಾಳ ಒಳಗಡೆ ಹಿಡಿಯುವಂಥ ಕೆಲಸ ಮೇಜರ್ ಆಗಿ ಮಾಡೋದು ಈ ಪ್ರೋಟೀನ್. ಆ ಪ್ರೋಟೀನ್ ಲೀಕ್ ಆದಾಗ ಶರೀರದಲ್ಲಿ ಪ್ರೋಟೀನ್ ಕಮ್ಮಿ ಆದ ಕೂಡಲೇ ಈ ರಕ್ತನಾಳದಲ್ಲಿ ನೀರನ್ನು ಕಟ್ಟಿ ಹಿಡಿಯುವ ಶಕ್ತಿ ಕಮ್ಮಿ ಆಗ್ತದೆ. ಆಗ ನೀರೆಲ್ಲ ಕಡೆ ಲೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಲೀಕ್ ಆಗಿ ಅದು ಲೂಸ್ ಟಿಶ್ಯೂ ಎಲ್ಲೆಲ್ಲಿರ್ತದೆ, ಕಣ್ಣಡಿ ಲೂಸ್ ಟಿಶ್ಯೂ, ಕಾಲಲ್ಲಿ, ಪಾದದಲ್ಲಿ ಲೂಸ್ ಟಿಶ್ಯೂ, ಅಲ್ಲೆಲ್ಲ ನೀರು ಅಕ್ಯುಮುಲೇಟ್ ಆಗಲಿಕ್ಕೆ ಶುರುವಾಗ್ತದೆ. ಸೊ ದಿಸ್ ಇಸ್ ದ ಮೋಸ್ಟ್ ಕಾಮನ್. ಮೂತ್ರದಲ್ಲಿ ನೊರೆ ಬರುವುದು ಪ್ರೋಟೀನ್ ಲೀಕ್ ಆದಾಗ. ಮತ್ತೆ ಕಾಮನ್ ಸಿಂಪ್ಟಮ್ ಏನಂದ್ರೆ ರಾತ್ರಿ ಆವಾಗ ಮೂತ್ರಕ್ಕೆ ಹೋಗುದು. ಓಕೆ. ಸೊ ಗುಡ್ ನಂಬರ್ ಆಫ್ ಪೇಷಂಟ್ಸ್ ದೇ ವಿಲ್ ಬಿ ವೆರಿ ಹ್ಯಾಪಿ, ಡಾಕ್ಟ್ರೆ ನನಗೆ ರಾತ್ರಿ 3 ಸಲ 4 ಸಲ ಮೂತ್ರ ಕೇಳಬೇಕಾಗ್ತದೆ ಅಂತ. ಬಟ್ ಫಾರ್ ಮೀ ದಟ್ಸ್ ಅ ಬ್ಯಾಡ್ ಸೈನ್. ಇಟ್ ಮೀನ್ಸ್ ದಟ್ ಕಿಡ್ನಿ ರಾತ್ರಿ ಆ್ಯಕ್ಚುಲಿ ಮೂತ್ರ ಜಾಸ್ತಿ ಹೋಗದಾಗೆ ಕಿಡ್ನಿ ಕೆಲಸ ಮಾಡಬೇಕಾದ ಆ ಒಂದು ಶಕ್ತಿ ಉಂಟಲ್ವ, ಆ ಶಕ್ತಿ ಕಮ್ಮಿ ಆಗಲಿಕ್ಕೆ ಶುರುವಾಗಿದೆ ಅಂತ ಅರ್ಥ. ಮತ್ತೆ ಕೆಲವರಿಗೆ ಬೇರೆ ಯಾವ ಸಿಂಪ್ಟಮ್ ಇರೋದಿಲ್ಲ, ಸಡನ್ ಆಗಿ ಔಟ್ ಆಫ್ ನೋವೇರ್ BP ಜಾಸ್ತಿ ಆಗೋದು. ಅದು ಸಾಮಾನ್ಯವಾಗಿ ನಾವು ಕಾಣುವ ಹಾಗೆ 150, 160 ಇರೋದಿಲ್ಲ, 200, 240. ಅದು ಮೇಲಿನ BP ರೀಡಿಂಗ್. ಕೆಳಗಿನ ಡಯಸ್ಟೋಲಿಕ್ BP ಅಂತ ಹೇಳ್ತೇವಲ್ಲ, ಅದು ಜಾಸ್ತಿ ಆಗ್ತದೆ. ಈಗ ಸಾಧಾರಣವಾಗಿ ಮೇಲೆದು BP 120 ಆ ರೇಂಜಲ್ಲಿ ಇರಬೇಕು, ಕೆಳಗೆದು ಶುಡ್ ಬಿ ಬಿಟ್ವೀನ್ 70 to 80. ಸೊ ಈ ರೋಗ ಬಂದವರಿಗೆ ಕೆಳಗಿನ BP 110, 120, ಕೆಲವರಿಗೆ 140 ಆ ಥರ BP ಇರೋದು. ಆರ್ ಸಮ್ಟೈಮ್ಸ್ ಡೈರೆಕ್ಟ್ಲಿ ಸ್ಟ್ರೋಕ್ ಆಗಿ ಬರ್ತಾರೆ ನಮ್ಮ ಹತ್ರ, ಅಂದ್ರೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗೋದು ಅಥವಾ ತಲೆ ಒಳಗಡೆ ಬ್ಲೀಡಿಂಗ್ ಆಗೋದು. ವೈ? ಬಿಕಾಸ್ ಆಫ್ ಹೈ ಬ್ಲಡ್ ಪ್ರೆಷರ್. ಈಗೇನು ಆ ಹೈ ಬ್ಲಡ್ ಪ್ರೆಷರ್ ಇಂದ ಏನು ಸಿಂಪ್ಟಮ್ಸೇ ಇರೋದಿಲ್ಲ ಅವರಿಗೆ. ಸೊ ಆ ಹೈ ಬ್ಲಡ್ ಪ್ರೆಷರ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಗಿ ಬರ್ತಾರೆ. ಆ್ಯಂಡ್ ಈ ಸ್ಟೇಜಲ್ಲಿ ನಮಗೆ ಕಂಡು ಹಿಡಿಲಿಕ್ಕೆ ಆಗಲಿಲ್ಲ, ಅದು ರೋಗ ಜಾಸ್ತಿ ಆಗ್ತಾ ಬಂತು, ಆವಾಗ ನಮಗೆ ಪೇಷಂಟ್ ನಮ್ಮ ಹತ್ರ ಬರ್ತಾ ಇದ್ದಾರೆ ಅಂತಾದರೆ ಆ ಸಮಯದಲ್ಲಿ ರೋಗ ಲಕ್ಷಣಗಳು ಸಾಧಾರಣವಾಗಿ ಕಿಡ್ನಿ ವೈಫಲ್ಯ ರಿಲೇಟೆಡ್ ಇರ್ತದೆ. ಸೊ ಬೇಸಿಕಲಿ ಅವರಿಗೆ ಹಸಿವು ಕಮ್ಮಿ ಆಗೋದು, ಸ್ಲೋಲಿ ಆ್ಯಂಡ್ ಸ್ಟಡಿಲಿ ವೆಯ್ಟ್ ಲಾಸ್ ಆಗೋದು, ಸ್ಕಿನ್ ಇಚ್ಚಿಂಗ್, ಸ್ಕಿನ್ ರ್ಯಾಷಸ್ ಬರೋದು, ಮತ್ತೆ ಮೈಕೈ ನೋವು ಬರೋದು, ಸೊಂಟ ನೋವು ಬರೋದು, ಮತ್ತೆ ರಕ್ತ ಕಮ್ಮಿ ಆಗೋದು. ನಮ್ಮ ಹತ್ರ ಸುಮಾರು ಪೇಷಂಟ್ಗಳು ಇರ್ತಾರೆ, ಅವರಿಗೆ ರಕ್ತ ಕಮ್ಮಿ ಆಗಿದೆ ಅಂತ ಯಾರೋ ಹೇಳಿರ್ತಾರೆ, 1-2 ವರ್ಷದಿಂದ ಅವರಷ್ಟಕ್ಕೆ ಅಲ್ಲಿ ಇಲ್ಲಿ ಹೋಗಿ ಏನೋ ಟ್ರೀಟ್ಮೆಂಟ್ ಮಾಡಿರ್ತಾರೆ, ರಕ್ತ ಹಾಕ್ಸ್ಕೊಂಡಿರ್ತಾರೆ. ಬಟ್ ಎಟ್ ಎನಿ ಪಾಯಿಂಟ್ ಅವರದ್ದು ಕಿಡ್ನಿ ಚೆಕಪ್ ಮಾಡಿಸ್ಕೊಳ್ಳೋದೇ ಇಲ್ಲ ಅವರು. ಅಂಡರ್ಲೈನ್ ಕಾರಣ ಕಿಡ್ನಿ ರೋಗ, ಈ ಗ್ಲೋಮೆರುಲರ್ ಡಿಸಾರ್ಡರ್ ಇರ್ತದೆ. ಸೊ ವೆರಿ ಎಂತ ಹೇಳೋದು, ಅನ್ರಿಲೇಟೆಡ್ ಸಿಂಪ್ಟಮ್ಸ್ ಇರ್ಬೋದು. ರಕ್ತ ಕಮ್ಮಿ ಆಗೋದು, BP ಜಾಸ್ತಿ ಆಗೋದು, ಹಸಿವಿಲ್ಲದಿರೋದು. ಯಾರು ಯೋಚಿಸ್ತಾರೆ ಕಿಡ್ನಿ ಗ್ಲೋಮೆರುಲರ್ ಡಿಸಾರ್ಡರ್ ಇರ್ಬೋದು ಅಂತ? ಯಾರು ಯೋಚಿಸ್ತಾರೆ? ಸೊ ಈ ಥರ ನಮಗೆ ಕಿಡ್ನಿಗೆ ಸಂಬಂಧ ಅಲ್ಲದಂಥ ಸಿಂಪ್ಟಮ್ಸ್ ಬರ್ಬೋದು ಅಂತ ಸಹ ಗೊತ್ತಿರಬೇಕು. ಬರೀ ಈಗ ಕಾಲಲ್ಲಿ ಸ್ವೆಲ್ಲಿಂಗ್ ಬರ್ತದೆ, ಕಣ್ಣಡಿ ಸ್ವೆಲ್ಲಿಂಗ್ ಬರ್ತದೆ ಅಂತ ಸುಮಾರು ಜನರಿಗೆ ಗೊತ್ತಿರ್ತದೆ, ಬಟ್ ಈ ಬೇರೆ ಸಿಂಪ್ಟಮ್ಸ್ ಇರ್ತದೆ ಅಂತ ಸುಮಾರು ಜನರಿಗೆ ಗೊತ್ತಿರೋದಿಲ್ಲ. ಮತ್ತೆ ನಾನು ಹೇಳಿದಾಗ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ರಿಲೇಟೆಡ್ ಕಿಡ್ನಿ ರೋಗ ಬರ್ತದೆ ಅಂತ ಹೇಳ್ತೇನಲ್ಲ, ಸೊ ಅದರಲ್ಲಿ ಆ ಆಟೋ ಇಮ್ಯೂನ್ ಡಿಸಾರ್ಡರ್ ರಿಲೇಟೆಡ್ ಸಿಂಪ್ಟಮ್ಸ್ ಇರ್ತದೆ. ಮೇ ಬಿ ಲಾಟ್ ಆಫ್ ಜಾಯಿಂಟ್ ಪೇನ್, ಬೆಳಿಗ್ಗೆ ಏಳುವಾಗ ಜಾಯಿಂಟ್ ಸ್ಟಿಫ್ನೆಸ್ ಇರುವ ಸಾಧ್ಯತೆ ಇದೆ, ಬಾಯಲ್ಲಿ ಯಾವಾಗ ಅಲ್ಸರ್ಸ್ ಬರೋದು, ಮತ್ತೆ ಲಂಗ್ಸ್ನ ಸುತ್ತಮುತ್ತ ನೀರು ತುಂಬೋದು, ಹಾರ್ಟಿನ ಸುತ್ತಮುತ್ತ ನೀರು ತುಂಬೋದು, ಅಥವಾ ತುಂಬ ಹೇರ್ ಲಾಸ್ ಆಗೋದು, ಫಿಟ್ಸ್ ಬರೋದು, ಇಂಥ ಸಿಂಪ್ಟಮ್ಸ್ ಇರುವ ಸಾಧ್ಯತೆ ಇರ್ತದೆ. ಸುಮಾರು ಸಲ ಅದು ಈ ಥರದ ಸಿಂಪ್ಟಮ್ಸ್ ಬಂದಿರ್ತದೆ, ಪೇಷಂಟನ್ನು ಯಾರೋ TB ಹಾಗಿದೆ ಹೀಗಿದೆ ಅಂತ ಏನೋ ಹೇಳ್ತಾ ಇರ್ತಾರೆ, ಫ್ಯಾಮಿಲಿಯಲ್ಲಿ ಅವರು ಇವರು ಯಾರೋ ಅವರಿಗೆ ಗೊತ್ತಿದ್ದನ್ನು ಹೇಳ್ತಾ ಇರ್ತಾರೆ. ಸೊ ಆಚೀಚೆ ಏನೋ ಮಾಡ್ಕೊಂಡಿರ್ತಾರೆ. ಬಟ್ ಇವೆಂಚುವಲಿ ವೆನ್ ದೇ ಲ್ಯಾಂಡ್ ವಿತ್ ದಸ್, ದ ಆ್ಯಕ್ಚುಯಲ್ ರೀಸನ್ ವಿಲ್ ಬಿ ದಿಸ್ ಆಟೋಇಮ್ಯೂನ್ ಡಿಸಾರ್ಡರ್ ಇರ್ತದೆ, ಆ್ಯಂಡ್ ಅದರೊಟ್ಟಿಗೆ ಕಿಡ್ನಿ ರೋಗ ಬಂದಿರ್ತದೆ. ಸೊ ಅದನ್ನು ಹೋಲಿಸ್ಟಿಕ್ ಆಗಿ ಮಲ್ಟಿ ಡಿಸಿಪ್ಲಿನರಿ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಸೊ ನೀವು ಓವರ್ ಆಲ್ ನೋಡಿದ್ರೆ ಎನಿ ಸಿಂಪ್ಟಮ್ ಕ್ಯಾನ್ ಬಿ ರಿಲೇಟೆಡ್ ಟು ಗ್ಲೋಮೆರುಲರ್ ಡಿಸಾರ್ಡರ್. ಬಟ್ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರಬೇಕಾದದ್ದು ಈ ಸ್ವೆಲ್ಲಿಂಗ್, ಮೂತ್ರ ನೊರೆ, BP ಏರೋದು ಅಥವಾ BP ಏರಿದ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಬರೋದು. ಕೆಲವೊಮ್ಮೆ ಏನಾಗಿರ್ತದೆ ಅಂತಂದರೆ ಪೇಷಂಟಿಗೆ BP ಏರಿರ್ತದೆ, ಅದರ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಬಂದಿರ್ತದೆ, ಅವರು ಜಸ್ಟ್ ಅದನ್ನು ಮಾತ್ರ ಟ್ರೀಟ್ಮೆಂಟ್ ಮಾಡಿಕೊಂಡು ಮನೆಗೆ ಹೋಗಿ ಕೂತ್ಕೊಳ್ಳಿ, ಮತ್ತೆ ಅದು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್, ಆಲ್ಟರ್ನೇಟಿವ್ ಮೆಡಿಸಿನ್, ಮನೆ ಮದ್ದು ಅಂತ ಮಾಡ್ಕೊಳ್ತಾರೆ. ದೇ ಮಿಸ್ ಇವ್ಯಾಲ್ಯೂಯೇಟಿಂಗ್ ಫಾರ್ ಕಿಡ್ನಿ ಡಿಸೀಸ್. ಸೊ
ಸಪೋಸ್ ಯಂಗ್ ಏಜ್ ಅಂದರೆ ಎನಿವೇರ್ ಲೆಸ್ ದೆನ್ 40 years ಆಫ್ ಏಜ್ ಈ ಥರದ ಏನಾದರೂ ಸಿಮ್ಟಮ್ಸ್ ಬಂದರೆ ಇಮಿಡಿಯೇಟ್ ಅಲಾಂಗ್ ವಿತ್ ಟ್ರೀಟ್ಮೆಂಟ್ ಆಫ್ ದೋಸ್ ಸಿಮ್ಟಮ್ಸ್ ಕಿಡ್ನಿ ಇವ್ಯಾಲ್ಯೂಯೇಷನ್ ಮಾಡಲೇಬೇಕು. ಅದರ್ ದನ್ ದ್ಯಾಟ್ ಈಗ 50 years ಅಬೌವ್ ಇದ್ದಾರೆ, ಈ ತನಕ ಅವರಿಗೆ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಇರಲಿಲ್ಲ, ಈ ಥರ ಸಿಮ್ಟಮ್ಸ್ ಬರ್ತಾ ಇದೆ, ಸಡನ್ನಾಗಿ BP ಶುರುವಾಯಿತು ಅಂತಾದ್ರೂ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕಾಗ್ತದೆ. ಮತ್ತು ಕೆಲವು ಪ್ರಾಯದವರು ವೆರಿ ಇಂಪಾರ್ಟೆಂಟ್ 60-65 years ಆದ ನಂತರ ಒಂದು ಥರದ ಬ್ಲಡ್ ಕ್ಯಾನ್ಸರ್ ಮಲ್ಟಿಪಲ್ ಮೈಲೋಮಾ ಅಂತ ಹೇಳ್ತೇವೆ, ವೆರಿ ಕಾಮನ್ಲಿ ನೋನ್ ಟು ಕಾಸ್ ಕಿಡ್ನಿ ಇನ್ವಾಲ್ವ್ಮೆಂಟ್. ಸೊ ಅವರಿಗೆ ಬೇರೆ ಏನು ಸಿಮ್ಟಮ್ ಇರೋದಿಲ್ಲ, ದೇ ವಿಲ್ ಜಸ್ಟ್ ಫೀಲ್ ವೀಕ್ ಆರ್ ರಿಕರೆಂಟ್ ಇನ್ಫೆಕ್ಷನ್ಸ್ ಆಗ್ತಾ ಇರ್ತದೆ, ನ್ಯೂಮೋನಿಯಾ ಬರ್ತದೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರ್ತದೆ. ಯಾಕೆ ಈ ಮಲ್ಟಿಪಲ್ ಮೈಲೋಮಾ ಅನ್ನುವಂಥ ಬ್ಲಡ್ ಕ್ಯಾನ್ಸರ್ ನಮ್ಮ ಇಮ್ಯೂನ್ ಸೆಲ್ಸನ್ನು ಇನ್ವಾಲ್ವ್ ಮಾಡ್ತದೆ. ಸೊ ಆ ಥರ ಇನ್ಫೆಕ್ಷನ್ಸ್ ಬರೋದು, ಮತ್ತು ಮೂತ್ರದಲ್ಲಿ ಪ್ರೋಟೀನ್ ಹೋಗ್ತಾ ಇರ್ತದೆ. ಗುಡ್ ನಂಬರ್ ಆಫ್ ಟೈಮ್ಸ್ ಅವರಿಗೆ ಬಾರ್ಡರ್ ಲೈನ್ ಡಯಾಬಿಟಿಸ್ ಇರ್ತದೆ, ಚಿಕ್ಕ ಪುಟ್ಟ ಸಕ್ಕರೆ ಕಾಯಿಲೆ ಇರ್ತದೆ, ಅವರು ಅಂದ್ಕೊಳ್ತಾರೆ ಇದು ಸಕ್ಕರೆ ಕಾಯಿಲೆ ರಿಲೇಟೆಡ್ ಮೂತ್ರದಲ್ಲಿ ಪ್ರೋಟೀನ್ ಹೋಗ್ತಾ ಇದೆ, ಸಕ್ಕರೆ ಕಾಯಿಲೆ ರಿಲೇಟೆಡ್ ಇನ್ಫೆಕ್ಷನ್ಸ್ ಬರ್ತಾ ಇದೆ ಅಂತ. ಬಟ್ ಆ್ಯಕ್ಚುಲಿ ಮಲ್ಟಿಪಲ್ ಮೈಲೋಮಾ ರಿಲೇಟೆಡ್ ಇರ್ತದೆ. ಸೊ ವಯಸ್ಕರು, ಶುಗರ್ ಇರುವವರು ಅಂತ ಹೇಳ್ಕೊಂಡು ನಾನು ಗ್ಲೋಮೆರುಲರ್ ಡಿಸಾರ್ಡರ್ಸ್ ಬಗ್ಗೆ ಯೋಚಿಸಬಾರ್ದು ಅಂತಲ್ಲ, ಐ ಸ್ಟಿಲ್ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಸೊ ಅದು ಸ್ಪೆಸಿಫಿಕ್ ಫೀಚರ್ಸ್ ಇರ್ತದೆ, ಅದನ್ನು ಡಿಪೆಂಡಿಂಗ್ ಆನ್ ಮೈ ಬ್ಲಡ್ ಟೆಸ್ಟ್ ಐ ವಿಲ್ ಬಿ ಏಬಲ್ ಟು ಡಿಟೆಕ್ಟ್ ದಟ್. ಓಕೆ, ಸೊ ಒಂದು ಸಿಂಪಲ್ ಕ್ವೆಶನ್, ಇವಾಗ ಎಷ್ಟು ಟೈಮಿಂದ ಎಷ್ಟು ಟೈಮಿಗೆ ಒಂದು ಚೆಕಪ್ ಮಾಡಿಸ್ಕೊಳ್ಳುವಂಥದ್ದು ಒಳ್ಳೆಯದು ಅಂತ? ಸೊ ವೆರಿ ಗುಡ್ ಕ್ವೆಶನ್. ಈಗ somebody, first of all, like I said, the most common glomerular disorder is diabetes related glomerular disease. ಒಮ್ಮೆ ಡಯಾಬಿಟಿಸ್ ಡಿಟೆಕ್ಟ್ ಆಯಿತು ಅಂತ ಅಂದ್ಕೊಂಡ್ರೆ ವೆರಿ ಇಂಪಾರ್ಟೆಂಟ್ ಟು ಡೂ ಇಟ್ ಇಯರ್ಲಿ, ರೈಟ್ ಫ್ರಮ್ ದ ಟೈಮ್ ಆಫ್ ಡಯಾಗ್ನೋಸಿಸ್. ಈಗ ಇವತ್ತು ಡಯಾಬಿಟಿಸ್ ಬಂತ, ಇವತ್ತೇ ನಾನು ಡಯಾಬಿಟಿಸ್ ಚೆಕಪ್ನೊಟ್ಟಿಗೆ ನನ್ನದು ಯೂರಿನ್ ಪ್ರೋಟೀನ್ ಚೆಕಪ್ಪು, ಕ್ರಿಯಾಟಿನಿನ್ ಚೆಕಪ್ ಎಲ್ಲ ಮಾಡಿಸ್ಕೊಳ್ಬೇಕು. ಆಮೇಲೆ ಪ್ರತಿ ವರ್ಷ ಮಾಡ್ಕೊಳ್ಬೇಕು. ಈಗ ದೇರ್ ಹ್ಯಾವ್ ಬಿನ್ ಸ್ಟಡೀಸ್, ಅಂದರೆ ಜನರಲ್ ಪಾಪ್ಯುಲೇಷನ್ಗೆ ಸುಮ್ಮನೆ ಸ್ಕ್ರೀನಿಂಗ್ ಮಾಡಿದ್ದರಿಂದಾಗಿ ನಮಗೆ ಅರ್ಲಿ ಡಿಟೆಕ್ಷನ್ ಆಗ್ತದೆ. ಅಂದರೆ ಸ್ಕ್ರೀನಿಂಗ್ ಅಂತ ಮಾಡ್ತೇವಲ್ಲ, ಈಗ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಮಾಡುವ ಹಾಗೆ ಗ್ಲೋಮೆರುಲರ್ ಡಿಸಾರ್ಡರ್ಸಿಗೆ ಸ್ಕ್ರೀನಿಂಗ್ ಮಾಡಿದ್ದರಿಂದಾಗಿ ಅರ್ಲಿ ಡಿಟೆಕ್ಷನ್ ಆಗ್ತದಾ ಅಂತ ದೇರ್ ಹ್ಯಾವ್ ಬಿನ್ ವೇರಿಯಸ್ ಸ್ಟಡೀಸ್. ಅದರಲ್ಲಿ ಯಾವ ಬೆನಿಫಿಟ್ ಇದೆ ಅಂತ ನಮಗೆ ಸಿಗಲಿಲ್ಲ. ಸೊ ನಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ನಾವು ಚೆಕಪ್ ಮಾಡಿಸ್ಕೊಳ್ಬೇಕು. ಅಂದರೆ ಸಪೋಸ್ ನಾನು ಇಫ್ ಐ ಹ್ಯಾವ್ ಸರ್ಟನ್ ಇನ್ಫೆಕ್ಷನ್ಸ್, ನಾನು ಹೇಳಿದಾಗೆ HIV, ಹೆಪಟೈಟಿಸ್ B, ಹೆಪಟೈಟಿಸ್ C, ಅಥವಾ ಐ ಹ್ಯಾವ್ ಎಕ್ಸ್ಪೋಜರ್ ಟು ಹೆವಿ ಮೆಟಲ್ಸ್, ಐ ಹ್ಯಾವ್ ಯೂಸ್ಡ್ ಸರ್ಟನ್ ಡ್ರಗ್ಸ್, ಆ ಥರ ಇದ್ದರೆ ನನಗೆ ಬೇರೆ ಏನು ಸಿಮ್ಟಮ್ಸ್ ಇಲ್ಲದಿದ್ದರೂ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲ ಅಂತಾದರೆ ನನಗೆ ಸಿಮ್ಟಮ್ಸ್ ಇದ್ದರೆ ಮಾತ್ರ ನಾನು ಚೆಕಪ್ ಮಾಡಿಸ್ಕೊಳ್ಬೇಕು. ಸಿಮ್ಟಮ್ಸ್ ಇಲ್ಲ, ಈಗ ನಾನು ಇವತ್ತು ಹೀಗೆ ಗ್ಲೋಮೆರುಲರ್ ಡಿಸಾರ್ಡರ್ ಬಗ್ಗೆ ಹೇಳಿದೆ ಅಂತ ನಾಳೆ ಐ ವೋಂಟ್ ಟೆಲ್ ಎವ್ರಿ ಒನ್ ಹೂ ಈಸ್ ಅಬೌಟ್ 20 years ಆಫ್ ಏಜ್ ಶುಡ್ ಗೆಟ್ ಕ್ರಿಯಾಟಿನಿನ್ ಅಂತ ಹೇಳೋದಿಲ್ಲ, ಬಿಕಾಸ್ ಇಟ್ ಮೇಕ್ಸ್ ನೋ ಸೆನ್ಸ್. ಈಗ 1000 ಜನ ಚೆಕಪ್ ಮಾಡಿಸಿದ್ರೆ ಮೇ ಬಿ 1 person ವಿಲ್ ಡಿಟೆಕ್ಟೆಡ್. ಸೊ ಇಟ್ ಕ್ರಿಯೇಟ್ಸ್ ಅನ್ನೆಸೆಸರಿ ಫಿಯರ್, ಆವಾಗೂ ಹೋಗಿ ಚೆಕಪ್ ಮಾಡಿಸ್ಕೋದು. ಸೊ ಓನ್ಲಿ ಇಫ್ ಯು ಹ್ಯಾವ್ ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಸಿಮ್ಟಮ್ಸ್ ಏನಾದರೂ ಇದೆ ಅಂತಂದರೆ ಚೆಕಪ್ ಮಾಡಿಸ್ಕೊಳ್ಬೋದು. ಮತ್ತು ಲೈಕ್ ಐ ಸೆಡ್, ಗುಡ್ ನಂಬರ್ ಆಫ್ ಟೈಮ್ಸ್ ಏನು ಸಿಮ್ಟಮ್ಸ್ ಇಲ್ಲದೇನು ಬರ್ತದೆ, ಅದು ಎಗೇನ್ ಲೈಕ್ ಐ ಸೆಡ್ ದೇರ್ ಹ್ಯಾವ್ ಬಿನ್ ಲಾಟ್ ಆಫ್ ಸ್ಟಡೀಸ್. ಆ ಥರ ಇರುವ ಕಾರಣ ಜನರಲ್ ಪಾಪ್ಯುಲೇಷನ್ನಲ್ಲಿ ರೆಗ್ಯುಲರ್ ಆಗಿ ಚೆಕಪ್ ಮಾಡೋದಕ್ಕೆ ಅರ್ಥ ಉಂಟಾ ಅಂತ ಮಾಡಿದ ಸ್ಟಡೀಸ್ನಲ್ಲಿ ದೇರ್ ಹ್ಯಾಸ್ ಬಿನ್ ನೋ ಬೆನಿಫಿಟ್ ಇನ್ ದ್ಯಾಟ್. ಸೊ ದರ್ ಇಸ್ ನೋ ಪ್ರೂವನ್ ಬೆನಿಫಿಟ್. ರೈಟ್. ಸೊ ಇವಾಗ ಕಿಡ್ನಿ ಸ್ಟೋನ್ ಎಲ್ಲ ಯಾವುದು ಒಂದು ಕಿಡ್ನಿಗೆ ಬರುತ್ತೆ, ಇನ್ನೊಂದು ಕಿಡ್ನಿ ಆರಾಮವಾಗಿದ್ರೆ ನೀವು ಬದುಕ್ಬೋದು ಅಂತ ಕೂಡ ಸ್ಟಡೀಸ್ ಹೇಳುತ್ತೆ. ಬಟ್ ಈ ಗ್ಲೋಮೆರುಲರ್ ಡಿಸಾರ್ಡರ್ಸ್ ಅಂತ ಬಂದಾಗ ಇದು ಒಟ್ಟಿಗೆ 2 ಕಿಡ್ನಿಗೂ ಬರುತ್ತಾ, ಒಂದೇ ಕಿಡ್ನಿಗೆ ಬರುತ್ತಾ? ಆ್ಯಂಡ್ ಜೊತೆಗೆ ಒಂದು ಗ್ಲೋಮೆರುಲರ್ ಡಿಸಾರ್ಡರ್ ಬಂತು ಅಂತ ಇವಾಗ ಗೊತ್ತಾದ ಮೇಲೆ ಎಷ್ಟು ಟೈಮಲ್ಲಿ ಅವರಿಗೆ ಒಂದು ಕಂಪ್ಲೀಟ್ ಕ್ಯೂರಬಲ್ ಆಗೋದಕ್ಕೆ ಸಾಧ್ಯ ಇದೆ ಅಂತ? ಓಕೆ, ಸೊ ಈಗ ನಾವು ಅರ್ಥ ಮಾಡಬೇಕಾದದ್ದು ಏನಂದರೆ, ಗ್ಲೋಮೆರುಲರ್ ಡಿಸಾರ್ಡರ್ ಅನ್ನುವಂಥದ್ದು ಉಂಟಲ್ಲ, ಅದು ಯಾವುದೇ ಗ್ಲೋಮೆರುಲರ್ ಡಿಸಾರ್ಡರ್ ಇರಲಿ, ಅದು ಆಗುವುದು ಯಾಕೆ? ನಮ್ಮ ಶರೀರವೇ ನಮ್ಮ ಶರೀರದ ಎಗೇನ್ಸ್ಟ್ ಆ್ಯಕ್ಟ್ ಮಾಡುವ ಕಾರಣ. ಸೊ ನಮ್ಮ ಶರೀರದಲ್ಲಿರುವ ಇಮ್ಯೂನ್ ಸಿಸ್ಟಮ್ ಆ್ಯಕ್ಟ್ ಮಾಡೋದು ಯಾವುದ್ರ ಎಗೇನ್ಸ್ಟ್? ಈ ಗ್ಲೋಮೆರುಲೈ ಅನ್ನೋದರ ಸೆಲ್ಸಿನ ಎಗೇನ್ಸ್ಟ್. ಸೊ ಗ್ಲೋಮೆರುಲೈ ಎಲ್ಲ ಕಡೆ ಒಂದೇ ಥರ ಇರೋದು, ಅಂದರೆ 2 ಮೂತ್ರಪಿಂಡದಲ್ಲೂ ಅದೇ ಗ್ಲೋಮೆರುಲೈ ಇರೋದು. ಸೊ ಅದೇ ಗ್ಲೋಮೆರುಲೈಯ ಅದೇ ಸೆಲ್ಸ್ ಇರೋದು. ಸೊ ನನ್ನ ಇಮ್ಯೂನ್ ಸಿಸ್ಟಮ್ ಗ್ಲೋಮೆರುಲೈಯ ಸೆಲ್ಸ್ ಎಗೇನ್ಸ್ಟ್ ಇಮ್ಯೂನ್ ರೆಸ್ಪಾನ್ಸ್ ಮಾಡ್ತಾ ಇದೆ ಅಂತಾದಾಗ ಅದು 2 ಮೂತ್ರಪಿಂಡಕ್ಕೂ ಒಂದೇ ಸತಿ ಅಟ್ಯಾಕ್ ಮಾಡ್ತದೆ. ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ಒಮ್ಮೆಲೆ ಅಟ್ಯಾಕ್ ಮಾಡುವಾಗ ಆಲ್ 100% ಆಫ್ ದ ಗ್ಲೋಮೆರುಲೈ ಒಂದೇ ಪೆಟ್ಟಿಗೆ ಇಡೀ ಡ್ಯಾಮೇಜ್ ಆಗಿ ಬಿಡ್ತದೆ ಅಂತಲ್ಲ. ನಾನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ, ನನಗೆ ಇವತ್ತೊಂದು ವೈರಲ್ ಫೀವರ್ ಬಂತು,
ನನ್ನ ಶರೀರವೇ ಅದನ್ನು ಕಂಟ್ರೋಲಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತದೆ. ಸೊ ಫಸ್ಟ್ 1-2 ದಿನ ಜೋರು ಜ್ವರ ಇರ್ತದೆ, ಆಮೇಲೆ ಸ್ವಲ್ಪ ಕಮ್ಮಿ ಆಗ್ತದೆ, ಆಮೇಲೆ ಒಂದು 5 to 7 days ಆದಾಗ ಕಂಪ್ಲೀಟ್. ಸೊ ಇಮ್ಯೂನ್ ಸಿಸ್ಟಮ್ ಅದರದ್ದೇ ಆದ ಸಮಯ ತಗೊಳ್ತದೆ, ಇಡೀ ಡ್ಯಾಮೇಜ್ ಮಾಡಲಿಕ್ಕೆ ಅಥವಾ ಡ್ಯಾಮೇಜನ್ನು ಕಮ್ಮಿ ಮಾಡಲಿಕ್ಕೆ ಅದರದ್ದೇ ಆದ ಸಮಯ ತಗೊಳ್ತದೆ. ಸೊ ಒಮ್ಮೆ ಇವತ್ತೀಗ ರೋಗ ಶುರುವಾಯಿತು ಅಂದ ಕೂಡಲೇ ಈ ಶುರುವಾದ ದಿನವೇ 100% ಎಲ್ಲ ಗ್ಲೋಮೆರುಲೈ ಒಟ್ಟಿಗೆ ಡ್ಯಾಮೇಜ್ ಆಗೋದಿಲ್ಲ. ಮತ್ತು ನಾನು ಹೇಳಿದ್ದೇನು, ಒಂದೊಂದು ಮೂತ್ರಪಿಂಡದಲ್ಲೂ 1-2 ಮಿಲಿಯನ್ ಗ್ಲೋಮೆರುಲೈ ಇದೆ. ಸೊ ನಮ್ಮ ಬಾಡಿಗೆ ಆ 1-2 ಮಿಲಿಯನ್ ಗ್ಲೋಮೆರುಲೈಯಲ್ಲಿ ದಿನಾಗ್ಲೂ ಎಲ್ಲ ಗ್ಲೋಮೆರುಲೈ ಯೂಸ್ ಆಗೋದಿಲ್ಲ. ದರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ರಿಸರ್ವ್. ಸೊ ಕೆಲವು ಗ್ಲೋಮೆರುಲೈ ಡ್ಯಾಮೇಜ್ ಆದರೂ ಈ ರೆಗ್ಯುಲರ್ ಆಗಿ ಯೂಸ್ ಆಗದಂಥ ಗ್ಲೋಮೆರುಲೈ ಸ್ಟಾರ್ಟ್ಸ್ ಟೇಕಿಂಗ್ ಓವರ್. ಸೊ ದಟ್ಸ್ ದ ಬ್ಯೂಟಿ. ದೇವರು ನಮಗೆ ಹಿ ಹ್ಯಾಸ್ ಗಿವನ್ ರಿಸರ್ವ್ ಅಲಾಂಗ್ ವಿತ್ ಫಂಕ್ಷನಲ್ ಯೂನಿಟ್ಸ್. ಸೊ ಒಟ್ಟಿಗೆ ಡ್ಯಾಮೇಜ್ ಆಗದಿದ್ದ ಕಾರಣವೇ ನಮಗೆ ಅರ್ಲಿ ಡಿಟೆಕ್ಷನ್ ಆಫ್ ಸಿಂಪ್ಟಮ್ಸ್ ಸುಮಾರು ಸಲ ಬರುವುದಿಲ್ಲ. ಈಗ ಸಾಧಾರಣವಾಗಿ ಪೇಷಂಟಿಗೆ ಸಿಂಪ್ಟಮ್ಸ್ ಬರಬೇಕು ಅಂತಾದರೆ 2 ಕಿಡ್ನಿಯು more than 50% to 75% ಡ್ಯಾಮೇಜ್ ಆದ ನಂತರವೇ ಸಿಂಪ್ಟಮ್ಸ್ ಬರೋದು. ಓಕೆ. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಗ್ಲೋಮೆರುಲರ್ ಡಿಸಾರ್ಡರ್. ಮತ್ತು ಡ್ಯಾಮೇಜು ಶುರುವಾಗಿ ಒಂದು ಫಸ್ಟ್ 3 to 6 months ಒಳಗಡೆ ಮ್ಯಾಕ್ಸಿಮಮ್ ಡ್ಯಾಮೇಜ್ ಆಗಿ ಬಿಡ್ತದೆ ಓಕೆ ಒಂದು ರೋಗದಲ್ಲಿ. ಸೊ ಅದರ ಒಳಗಡೆ ನಮಗೆ ಟ್ರೀಟ್ಮೆಂಟ್ ಆಗುವಂಥ ಆಪರ್ಚುನಿಟಿ ಬಂತು ಅಂತಂದರೆ ಅತಿ ಉತ್ತಮ. ಮತ್ತು ನಾನು ಟ್ರೀಟ್ಮೆಂಟ್ ಶುರು ಮಾಡಿದ ನಂತರ ಎಷ್ಟು ಸಮಯದಲ್ಲಿ ರೆಸ್ಪಾನ್ಸ್ ಬರ್ತದೆ ಅನ್ನೋದು ಯಾವ ರೋಗ ಅನ್ನೋದ್ರ ಮೇಲೆ ಡಿಪೆಂಡ್. ಈಗ ಸಪೋಸ್ ನಾನು ಹೇಳಿದೆಲ್ಲ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಇದೆ, ಗ್ಲೋಮೆರುಲೋನೆಫ್ರೈಟಿಸ್ ಅಂತ ಇದೆ. ನೆಫ್ರೋಟಿಕ್ ಸಿಂಡ್ರೋಮ್ನಲ್ಲಿ ಕೆಲವು ಥರದ ನೆಫ್ರೋಟಿಕ್ ಸಿಂಡ್ರೋಮ್ ವಿದಿನ್ 4 to 6 months ರೆಸ್ಪಾನ್ಸ್ ಬರ್ತದೆ. ಓಕೆ. ಕೆಲವು ಥರದ ನೆಫ್ರೋಟಿಕ್ ಸಿಂಡ್ರೋಮ್, ಅದೇ ಮೆಂಬ್ರೇನಸ್ ನೆಫ್ರೋಪತಿ ಅಂತೆಲ್ಲ ಹೇಳಿದಲ್ಲ, ಅದು ಆಲ್ಮೋಸ್ಟ್ 1 ವರ್ಷವರೆಗೆ ತಗೊಳ್ಳುವ ಸಾಧ್ಯತೆಯೂ ಇದೆ. ಕೆಲವು ಥರದ ನೆಫ್ರೋಟಿಕ್ ಸಿಂಡ್ರೋಮ್ಗಳು ಇನಿಷಿಯಲಿ ಒಳ್ಳೆ ರೆಸ್ಪಾನ್ಸ್ ಬರ್ತದೆ, ಆಮೇಲೆ ಇಟ್ ಟೇಕ್ಸ್ ಟೈಮ್. ಇನಿಷಿಯಲ್ ಫಸ್ಟ್ 4 months ಚಂದ ರೆಸ್ಪಾನ್ಸ್ ಬಂದು ಮತ್ತೆ ಮೇ ಬಿ 2 years ಸಮಯ ತಗೊಳ್ಬೋದು. ಈ ಗ್ಲೋಮೆರುಲೋನೆಫ್ರೈಟಿಸ್ ಅನ್ನುವಂಥ ರೋಗ ಇದೆಯಲ್ಲ, ಅದರಲ್ಲಿ ಮೋಸ್ಟ್ ಆಫ್ ದ ಟೈಪ್ಸ್ ಆಫ್ ಗ್ಲೋಮೆರುಲೋನೆಫ್ರೈಟಿಸ್ನಲ್ಲಿ ಒಮ್ಮೆ ನಾನು ಟ್ರೀಟ್ಮೆಂಟ್ ಶುರು ಮಾಡಿದೆ ಅಂತಾದರೆ ಅಟ್ಲೀಸ್ಟ್ 1 to 2 years ಬೇಕು ಕಂಟ್ರೋಲಿಗೆ, ರೋಗ ಕಂಟ್ರೋಲಿಗೆ ಬರಲಿ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಪೇಷಂಟಿಗೂ ಡಾಕ್ಟ್ರಿಗೂ ಇಬ್ಬರಿಗೂ ಪೇಷನ್ಸ್ ಬೇಕು. ಟ್ರೀಟ್ಮೆಂಟ್ ಶುರು ಮಾಡಿದ ನಂತರ ಟ್ರೀಟ್ಮೆಂಟ್ ಇವತ್ತು ಶುರು ಮಾಡಿದೆ ಅಂತ ಈಗ ನಾನು ಜ್ವರಕ್ಕೆ ಇವತ್ತು ಮಾತ್ರ ತಗೊಂಡ್ರೆ ನಾಳೆ ಕಮ್ಮಿ ಆಗ್ತದೆ, ಇದು ಹಾಗಲ್ಲ. ಇವತ್ತು ಟ್ರೀಟ್ಮೆಂಟ್ ಶುರು ಮಾಡಿದರೆ ಒಂದು ಅಟ್ಲೀಸ್ಟ್ 2 to 3 months ಆದರೂ ರೆಸ್ಪಾನ್ಸ್ ಶುರು ಆಗಲಿಕ್ಕೆ ಬೇಕಾಗ್ತದೆ. ಹೊರಗಡೆ ರಿಪೋರ್ಟ್ಸ್ನಲ್ಲಿ ಸ್ವಲ್ಪ ಎಲ್ಲ ಇಂಪ್ರೂವ್ಮೆಂಟ್ ಕಾಣ್ಬೋದು, ಬಟ್ ಒಳಗಡೆ ಆ ಸ್ಟ್ರಕ್ಚರಲ್ ಚೇಂಜಸ್ ಆಗಿರ್ತದಲ್ಲ. ನಾನು ಇದೆ ಈ ಗ್ಲೋಮೆರುಲೈಯಲ್ಲಿ 3 ಪದರಗಳಿವೆ, ಅದರಲ್ಲಿ ಡ್ಯಾಮೇಜ್ ಆಗೋದು. ಸೊ ಆ ಪದರದಲ್ಲಿ ಬರುವ ಸ್ಟ್ರಕ್ಚರಲ್ ಡ್ಯಾಮೇಜ್, ಈ ಆಂಟಿಬಾಡೀಸ್ ಮಾಡಿದ ಸ್ಟ್ರಕ್ಚರಲ್ ಡ್ಯಾಮೇಜಿಂದಾಗಿ ಬರುವಂಥ ರೋಗಗಳಿದಲ್ಲ. ಸೊ ಆ ಸ್ಟ್ರಕ್ಚರಲ್ ಡ್ಯಾಮೇಜ್ ಆದದ್ದು ಗುಣ ಆಗಿ ವಾಪಸ್ ನಾರ್ಮಲ್ ಸ್ಟ್ರಕ್ಚರಿಗೆ ಬರಬೇಕಲ್ವ. ಸೊ ಅದಕ್ಕೆ ಅಷ್ಟು ಸಮಯ ತಕ್ಕೊಳ್ಳೋದು. ಈಗ ನನಗೆ ಫ್ರ್ಯಾಕ್ಚರ್ ಆಯಿತು, ನಾನು ಅದಕ್ಕೆ ಕಾಸ್ಟ್ ಹಾಕಿದೆ ಅಂತ ಅಂದ್ಕೊಳ್ಳಿ, 4 to 6 weeks ಬೇಕಲ್ವ ಅದು ಗುಣ ಆಗಲಿಕ್ಕೆ. ಇದು ಅದೇ ಥರ, ಕಿಡ್ನಿಗೆ ಪೆಟ್ಟು ಬಿತ್ತ, ಅದು ಗುಣ ಆಗಲಿಕ್ಕೆ ಅದರದ್ದೇ ಆದ ಸಮಯ ತಗೊಳ್ತದೆ. ಆ ಗುಣ ಆದ ನಂತರವೂ ಹಾಗೆ ವಾಪಸ್ ಆ ರೋಗದಿಂದ ವಾಪಸ್ ಡ್ಯಾಮೇಜ್ ಬರುವ ಸಾಧ್ಯತೆ ಇರ್ತದೆ. ಆದ ಕಾರಣ ನಾನೊಮ್ಮೆ ಟ್ರೀಟ್ಮೆಂಟ್ ಶುರು ಮಾಡಿ ಈಗ 3 ತಿಂಗಳು 6 ತಿಂಗಳಲ್ಲಿ ರೆಸ್ಪಾನ್ಸ್ ಬಂತು ಅಂತ ನಾನು ಸಡನ್ನಾಗಿ ಟ್ರೀಟ್ಮೆಂಟ್ ನಿಲ್ಲಿಸಿದರೆ ವಾಪಸ್ಸು ಅದೇ ಡ್ಯಾಮೇಜ್ ಶುರು ಆಗ್ತದೆ. ಆದ ಕಾರಣ ಈ ಗ್ಲೋಮೆರುಲೋನೆಫ್ರೈಟಿಸ್ ಬರುವಂಥ ರೋಗಗಳು ಯಾವುದೇ ಇರಲಿ, 1 ಅಥವಾ 2 ವರ್ಷದಲ್ಲಿ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಬಂದ್ರೂ ನಾವು ಮೇಂಟೆನೆನ್ಸ್ ಥೆರಪಿ ಅಂತ ಸುಮಾರು ವರ್ಷಗಳು ಕಂಟಿನ್ಯೂ, ಮೇ ಬಿ 7 years 10 years 15 years, ಮೇ ಬಿ ಲೈಫ್ ಲಾಂಗ್ ಆಲ್ಸೋ. ಅದು ಯಾವ ರೋಗ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಇನ್ನೊಂದು ರೀಸನ್ ಇದರ ಬಗ್ಗೆ ಅರಿವಿಕೆ ಯಾಕೆ ಇರಬೇಕು ಅಂದರೆ, ಈ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ನಮಗೆ ಬೇಕಾದ ಸ್ಪೀಡಲ್ಲಿ ಬರ್ತಾ ಇಲ್ಲ ಅಂತಾದಾಗ ಪೇಷಂಟ್ಸ್ ಗೆಟ್ ಫ್ರಸ್ಟ್ರೇಟೆಡ್. ಟ್ರೀಟ್ಮೆಂಟ್ ಮಧ್ಯದಲ್ಲಿ ನಿಲ್ಲಿಸಿಬಿಡ್ತಾರೆ, ಅಥವಾ ದೇ ಟ್ರೈ ಆಲ್ಟರ್ನೇಟಿವ್ ಸಮ್ ಅದರ್ ಮನೆ ಮದ್ದು ಅವರಷ್ಟಕ್ಕೆ ಟ್ರೈ ಮಾಡ್ಕೊಳ್ತಾರೆ. ಸೊ ಹಾಗಿದ್ದಾಗ ನಮಗೆ ಬರ್ತಾ ಇದ್ದ ರೆಸ್ಪಾನ್ಸು ಬರೋದು ನಿಂತು ಬಿಡ್ತದೆ. ಮತ್ತದು ವಾಪಸ್ ಜಾಸ್ತಿ ಆದಾಗ ವಾಪಸ್ ಟ್ರೀಟ್ಮೆಂಟ್ ಶುರು ಮಾಡಿದಾಗ ಮುಂಚೆ ಬಂದಂಥ ರೆಸ್ಪಾನ್ಸ್ ಬರೋದಿಲ್ಲ ಸೆಕೆಂಡ್ ಟೈಮ್. ಸೊ ದಟ್ ವಾಸ್ ಅ ವೆರಿ ಗುಡ್ ಕ್ವೆಶ್ಚನ್, ಬಿಕಾಸ್ ಐ ಥಿಂಕ್ ದಟ್ ಅವೇರ್ನೆಸ್ ಇಸ್ ನೆಸೆಸರಿ. ರೈಟ್. ಓಕೆ. ಸೊ ನಾವು ಟ್ರೀಟ್ಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ಒಂದು ಡಿಸೀಸಿಗೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಹೇಗಿದೆ ಆ್ಯಂಡ್ ಕಂಪ್ಲೀಟ್ಲಿ ಕ್ಯೂರೇಬಲ್ ಇದು ಅಂತ? ಸೊ ಕಂಪ್ಲೀಟ್ಲಿ ಕ್ಯೂರೇಬಲ್ ಹೌದಾ ಅಲ್ವಾ ಅನ್ನೋದು ಎಗೇನ್ ಅದು ಯಾವ ಸ್ಟೇಜಿನಲ್ಲಿ ನಮ್ಮ ಹತ್ರ ಬಂದಿದೆ ಅನ್ನೋದ್ರ ಮೇಲೆ ಇರೋದು. ಈಗ ನೆಫ್ರೋಟಿಕ್ ಸಿಂಡ್ರೋಮ್ ಇದೆ ಅಲ್ವಾ,
ಅದು ಅದು ಯಾವುದೇ ಥರದ ಇರಲಿ, ಮಿನಿಮಲ್ ಚೇಂಜ್ ಡಿಸೀಸ್, FSGS, ಮೆಂಬ್ರೇನಸ್ ನೆಫ್ರೋಪತಿ ಯಾವುದೇ ಇರಲಿ, ಅದು ನಮಗೆ ತುಂಬ ಸಮಯ ಕೊಡ್ತದೆ. ಈಗ ನಾನು ಡಯಾಗ್ನೋಸ್ ಮಾಡುವಾಗ ಪೇಷಂಟ್ ನನ್ನ ಹತ್ರ ರೋಗ ಶುರುವಾಗಿ 4 ತಿಂಗಳು ಬಿಟ್ಟು ಬಂದದ್ದು ಅಂತ ಆದರೂ ಸಹ ನಾನು ಟ್ರೀಟ್ಮೆಂಟ್ ಶುರು ಮಾಡಿದ್ರೂ ದರ್ ಇಸ್ ಅ ಹೈ ಚಾನ್ಸ್ ದಟ್ ಮೋರ್ ದೆನ್ 70 to 80% ಆಫ್ ದ ಟೈಮ್ಸ್ ಇಟ್ ಈಸ್ ಕಂಪ್ಲೀಟ್ಲಿ ಕ್ಯೂರಬಲ್. ಬಟ್ ಎಗೇನ್ ನಾವು ಕಿಡ್ನಿ ರೋಗದಲ್ಲಿ ನೆನಪಿಡಬೇಕಾದ ವಿಷಯ ಏನಂದರೆ, ನಾನು ಇವತ್ತು ಕ್ಯೂರ್ ಮಾಡಿದೆ ಅಂತ ಹೇಳಿ ನಾಳೆ ಅದು ವಾಪಸ್ ರಿಕರ್ ಆಗೋದಿಲ್ಲ ಅಂತಲ್ಲ, ಅದು ವಾಪಸ್ ಬರುವ ಸಾಧ್ಯತೆ ಇದೆ. ಸೊ ಯಾಕಂದರೆ ಅದು ನಮ್ಮ ಶರೀರವನ್ನು ಹಾಳು ಮಾಡುವಂಥ ರೋಗ. ಆ ಇಮ್ಯುನಿಟಿ ಪವರ್ ಇದ್ದೇ ಇರ್ತದಲ್ವ ಶರೀರದಲ್ಲಿ. ಸೊ ಇವತ್ತು ಗುಣ ಆಯಿತು ಅಂತ ಹೇಳಿ 1-2 ವರ್ಷ ಕಳೆದು ವಾಪಸ್ಸು ಬರುವ ಸಾಧ್ಯತೆ ಇದೆ. ಸೊ ಕಿಡ್ನಿ ರೋಗಗಳಲ್ಲಿ ಯಾವ ರೋಗವು ಒಮ್ಮೆ ಕ್ಯೂರ್ ಆದರೆ ನಾನು ಅದನ್ನು ಜೀವನ ಪೂರ್ತಿ ಮತ್ತೆ ಮರ್ತು ಬಿಡ್ಬೋದು ಅನ್ನೋ ಹಾಗಿಲ್ಲ. ರೆಗ್ಯುಲರ್ ಫಾಲೋಅಪ್ ಚೆಕಪ್ಸ್ ಮಾಡಲೇಬೇಕಾಗ್ತದೆ. ವೆರಸ್ ಗ್ಲೋಮೆರುಲೋನೆಫ್ರೈಟಿಸ್ನಲ್ಲಿ ಈ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳಿದೆಲ್ಲ, ಅದರ ಸಂಬಂಧವಾಗಿ ಬಂದಂಥ ಗ್ಲೋಮೆರುಲೋನೆಫ್ರೈಟಿಸ್ ಅನ್ನು ಸುಮಾರು ಸಲ ನಮಗೆ ಕ್ಯೂರ್ ಮಾಡಲಿಕ್ಕಾಗ್ತದೆ. ಅಗೈನ್ ನಾವು ನೆನ್ಪಿಡಬೇಕಾದ ವಿಷಯ ಏನಂದರೆ, ಯಾವ ಸ್ಟೇಜಲ್ಲಿ ನಮಗೆ ಗೊತ್ತಾಗಿದೆ ಅಂತ. ಈಗ ಸ್ಟೇಜ್ ಅಂದರೆ ನಾನು ಹೇಳ್ತಾ ಇರೋದು ಸೀರಮ್ ಕ್ರಿಯಾಟಿನಿನ್ ಅನ್ನುವಂಥ ನಾವು ಬ್ಲಡ್ ಟೆಸ್ಟ್ ಮಾಡ್ತೇವಲ್ಲ, ಎಲ್ಲರಿಗೂ ಸಾಧಾರಣ ಗೊತ್ತೇ ಇರ್ಬೋದು. ಆ ಸೀರಮ್ ಕ್ರಿಯಾಟಿನಿನ್ ಅನ್ನೋದು ಎಷ್ಟು ಜಾಸ್ತಿ ಆಗಿದೆ ಅನ್ನೋದ್ರ ಮೇಲೆ ನನಗೊಂದು ಅಂದಾಜು ಇರ್ತದೆ. ಪ್ಲಸ್ ಕಿಡ್ನಿ ಬಯೋಪ್ಸಿ ಅಂತ ಮಾಡ್ತೇವೆ, ಅದರಲ್ಲೂ ಎಷ್ಟು % ಡ್ಯಾಮೇಜ್ ಆಗಿದೆ ಅನ್ನೋದ್ರ ಮೇಲೆ ನನಗೊಂದು ಅಂದಾಜು ಇರ್ತದೆ. ಈಗ ಯೂರಿನ್ ಪ್ರೋಟೀನ್ ತುಂಬ ಹೋಗ್ತಾ ಇದ್ರೂ ಇಫ್ ದ ಸೀರಮ್ ಕ್ರಿಯಾಟಿನಿನ್ ಇಸ್ ನಾರ್ಮಲ್, ಚಾನ್ಸಸ್ ಆಫ್ ಕ್ಯೂರ್ ಇಸ್ ಮೋರ್. ವೆರಸ್ ಪ್ರೋಟೀನ್ ತುಂಬ ಹೋಗ್ತಾ ಇದೆ, ಕ್ರಿಯಾಟಿನಿನ್ 3.5, ಈಗ ನಾರ್ಮಲ್ ಕ್ರಿಯಾಟಿನಿನ್ ನಮಗೆ ಎಷ್ಟೊಂದು ಸಾಧಾರಣ 1.2 1.3 ಇಂದ ಕೆಳಗಡೆ ಇರಬೇಕು, ಒಳಗೆ ಇರಬೇಕು. ಸೊ ಆ 2.5 3.5ಕ್ಕಿಂತ ಮೇಲೆ ಹೋಗಿದೆ ಅಂತಾದರೆ ನಾನು ಎಷ್ಟೇ ಅಗ್ರೆಸಿವ್ ಟ್ರೀಟ್ಮೆಂಟ್ ಕೊಟ್ಟರು ದ ಚಾನ್ಸಸ್ ಆಫ್ ಇಟ್ ಕಮಿಂಗ್ ಡೌನ್ ಇಸ್ ಲೆಸ್. ನಾಟ್ ಆಲ್ವೇಸ್, ಬಟ್ ಗುಡ್ ನಂಬರ್ ಆಫ್ ಟೈಮ್ಸ್. ಇದೆಲ್ಲವನ್ನು ನನಗೆ ಬೆಟರ್ ಪ್ರೆಡಿಕ್ಷನಿಗೆ ಕಿಡ್ನಿ ಬಯೋಪ್ಸಿಯಲ್ಲಿ ಗೊತ್ತಾಗ್ತದೆ. ಯಾಕಂದರೆ ಕಿಡ್ನಿ ಬಯೋಪ್ಸಿ ಅಂದ್ರೇನು, ನಾನು ಕಿಡ್ನಿಯ ಚಿಕ್ಕ ಪೀಸನ್ನು ತೆಗೆದು ಮೈಕ್ರೋಸ್ಕೋಪಿನಲ್ಲಿ ನೋಡುವಂಥದ್ದು. ಅದರಲ್ಲಿ ನನಗೆ 100% ಕ್ಲಿಯರ್ ಇನ್ಫಾರ್ಮೇಷನ್ ಸಿಗ್ತದೆ. ಪರ್ಮನೆಂಟ್ ಡ್ಯಾಮೇಜ್ ಆಗಿದೆಯಾ ಅಲ್ಲ ಟೆಂಪರರಿ ಡ್ಯಾಮೇಜ್ ಆದದ್ದಾ. ಪರ್ಮನೆಂಟ್ ಡ್ಯಾಮೇಜ್ ಆದರೆ ಎಷ್ಟು % ಆಫ್ ದ ಕಿಡ್ನಿಗೆ ಪರ್ಮನೆಂಟ್ ಡ್ಯಾಮೇಜ್ ಆಗಿದೆ. ಸೊ ಅದರ ಮೇಲೆ ನನಗೆ predictability is better, if only less than 30% of the kidney is damaged in the biopsy, then the chances of cure is better. More than 50 to 60% damage ಆಯಿತು ಅಂತಂದರೆ the chances of cure is less. ಮತ್ತು ಕ್ಯೂರ್ ಅನ್ನುವಂಥದ್ದು ನಾವು ನೆನ್ಪಿಟ್ಕೊಳ್ಬೇಕಾದ ವಿಷಯ ಏನಂದರೆ, ಒಮ್ಮೆ ಕ್ಯೂರ್ ಆದ್ರೂ ಈ ಆಲ್ರೆಡಿ ಬಂದಂಥ ಕಾಂಪ್ಲಿಕೇಶನ್ಸ್ ಇರ್ತದಲ್ಲ. ನಾನೀಗ ಇವತ್ತು ಗ್ಲೋಮೆರುಲೋನೆಫ್ರೈಟಿಸ್ ಅನ್ನು ಟ್ರೀಟ್ ಮಾಡಿದೆ, ಅದು ಕ್ಯೂರ್ ಮಾಡಿದೆ. ಬಟ್ ಗ್ಲೋಮೆರುಲೋನೆಫ್ರೈಟಿಸಿಂದಾಗಿ BP ಏರಿತು ಅಂತ ಅಂದ್ಕೊಳ್ಳಿ. ಆ BP ಏರಿದ್ದು ಇಟ್ ಮೇ ರಿಮೈನ್ ಫಾರ್ ಅ ಲಾಂಗ್ ಟೈಮ್, ಮೇ ಬಿ ಲೈಫ್ ಲಾಂಗ್ ಇರುವ ಸಾಧ್ಯತೆ ಇರ್ತದೆ. ಮತ್ತು ಅದು ಕ್ಯೂರ್ ಆದ್ರೂ ಮೂತ್ರದಲ್ಲಿ ಪ್ರೋಟೀನ್ ಹೋಗ್ತಾ ಇರ್ತದೆ ಈ ಗ್ಲೋಮೆರುಲರ್ ಡಿಸಾರ್ಡರ್ನಲ್ಲಿ. ಆ ಮೂತ್ರ ಪ್ರೋಟೀನ್ ಹೋಗೋದು ಕಂಪ್ಲೀಟ್ಲಿ ನಿಲ್ಲದಿರಲೂಬಹುದು. ಯಾಕಂದರೆ ಮೇ ಬಿ ಒಂದು 10% 20% ಡ್ಯಾಮೇಜ್ ಆದ ಕಿಡ್ನಿ ಇದೆಯಲ್ಲ, ಅದರಲ್ಲಿ ಸ್ಕಾರ್ಸ್ ಬಂದಿರ್ತದೆ, ಅಂದರೆ ಕಲೆಗಳು ಬಂದಿರ್ತದೆ. ಆ ಕಲೆ ಬಂದ ಕಿಡ್ನಿ ಸರಿ ಕೆಲಸ ಮಾಡಲಿಕ್ಕೆ ಆಗದಿದ್ದ ಕಾರಣ ಮೂತ್ರ ಪ್ರೋಟೀನ್ ಲೀಕ್ ಆಗ್ತಾ ಇರ್ತದೆ. ಸೊ ರೋಗ ಕ್ಯೂರ್ ಆದ್ರೂ ಮೂತ್ರದಲ್ಲಿ ಸ್ವಲ್ಪ ಪ್ರೋಟೀನ್ ಹೋಗೋದು, ಸ್ವಲ್ಪ ಬ್ಲಡ್ ಪ್ರೆಷರ್ ಮಾತ್ರೆ ಬೇಕಾಗೋದು, ಅದು ಪಾಸಿಬಿಲಿಟಿ ಇಸ್ ದೇರ್. ಸೊ ನಾವು ಕಿಡ್ನಿ ರೋಗದ ವಿಷಯದಲ್ಲಿ ಕ್ಯೂರ್ ಅಂತ ಮಾತಾಡುವಾಗ ಅದರ ಕಾಂಟೆಕ್ಸ್ಟೇ ಬೇರೆ ಕಂಪೇರ್ ಟು ಅದರ್ ಡಿಸೀಸಸ್. ಬೇರೆ ರೋಗಗಳಲ್ಲಿ ನಾನು ಕ್ಯೂರ್ ಅಂದರೆ ಆಯ್ತು, ಅದು ಜೀವನಕ್ಕೆ ಅದು ಇನ್ನದು ನನಗೆ ಉಪದ್ರ ಕೊಡೋದಿಲ್ಲ ಅಂತ. ಕಿಡ್ನಿ ರೋಗದಲ್ಲಿ ಹಾಗಲ್ಲ, ಕ್ಯೂರ್ ಆದರೆ ಇವತ್ತಿಗೆ ಕ್ಯೂರ್ ಆಯಿತು, ಮುಂದೆ ಏನಾಗ್ತದೆ ಅದು ಫಾಲೋಅಪ್ನಲ್ಲೇ ಗೊತ್ತಾಗ್ತದೆ. ಪ್ಲಸ್ ಕ್ಯೂರ್ ಆದ್ರೂ ಉಳಿದ ಡ್ಯಾಮೇಜಿಂದಾಗಿ ಸ್ವಲ್ಪ ರೆಸಿಡ್ಯುವಲ್ ಪ್ರಾಬ್ಲಮ್ಸ್ ಇರುವ ಸಾಧ್ಯತೆ ಇದೆ. ರೈಟ್, ಓಕೆ. ಸೊ ಆಲ್ಮೋಸ್ಟ್ ಆಲ್ ಸಮಯದ ಅಭಾವ ಅಂತಲೇ ಹೇಳ್ಬೋದು, ಸಾಕಷ್ಟು ಪ್ರಶ್ನೆಗಳು ಕೇಳೋದಕ್ಕೆ ಇನ್ನೂ ಕೂಡ ಬಾಕಿ ಇದೆ. ಬಟ್ ಮ್ಯಾಮ್, ಇವಾಗ ಅನ್ಟ್ರೀಟೆಡ್ ಆಗಿ ಹೋದರೆ ಒಂದು ಕಿಡ್ನಿ ಫೇಲ್ಯೂರ್ ಅಂತ ನೀವು ಹೇಳಿದ್ರಿ ಆಬ್ವಿಯಸ್ಲಿ. ಸೊ ಇವಾಗ ಒಂದು ಸರ್ಟನ್ ಸ್ಟೇಜಿಗೆ ಬಂದಿದೆ, ಆಫ್ಟರ್ 5 to 6 months ಏನೋ ಬಂದಿದ್ದಾರೆ ಪೇಷಂಟ್ಸ್, ಗೊತ್ತಾಗಿದೆ ಒಂದು ಪ್ರಾಬ್ಲಮ್ ಇದೆ ಅಂತ. ಸೊ ಇವರಿಗೆ ಮೆಡಿಕೇಷನ್ಸ್ ಎಷ್ಟು ಟೈಮ್ವರೆಗೆ ಕೊಡಬೇಕಾಗತ್ತೆ, ಆ್ಯಂಡ್ ಇದರಲ್ಲಿ ಏನಾದರೂ ಸರ್ಜರಿ ಅಥವಾ ಟ್ಯಾಬ್ಲೆಟ್ಸ್ ಇದೆಲ್ಲ ಇನ್ಕ್ಲೂಡೆಡ್ ಇದೆಯಾ? ಸೊ ಗ್ಲೋಮೆರುಲರ್ ಡಿಸಾರ್ಡರಿಗೆ ನಾವು ಸಾಧಾರಣವಾಗಿ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ ಇಲ್ಲ. ಯಾಕಂದ್ರೆ ಇದು ಫಂಕ್ಷನಲ್ ಡಿಸಾರ್ಡರ್. ಅಂದರೆ ಈಗ ಸ್ಟ್ರಕ್ಚರಲ್ ಚೇಂಜ್ ಅಂತ ನಾನು ಹೇಳಿದ್ದು ಮೈಕ್ರೋಸ್ಕೋಪಿಕ್ ಲೆವೆಲ್ನಲ್ಲಿ. ನನಗೆ ಹೊರಗಡೆಯಿಂದ ಕಿಡ್ನಿಯನ್ನು ನೋಡುವಾಗ ಎಂಥ ಡಿಫ್ರೆನ್ಸ್ ಕಾಣೋದಿಲ್ಲ. ಮೈಕ್ರೋಸ್ಕೋಪಿಕ್ ಲೆವೆಲ್ನಲ್ಲಿ ಸ್ಟ್ರಕ್ಚರಲ್ ಚೇಂಜ್ ಆದ ಕಾರಣ ಆ ಲೆವೆಲ್ನಲ್ಲೇ ಟ್ರೀಟ್ ಮಾಡಬೇಕಾದದ್ದು, ದಟ್ ಈಸ್ ವಿತ್ ಡ್ರಗ್ಸ್. ಸೊ ನಮಗೆ ಬೇರೆ ಬೇರೆ ಥರದ ಡ್ರಗ್ಸ್ ಅವೈಲೇಬಲ್ ಇದೆ.
ಎಗೇನ್ ನಾನು ಯಾವ ಡ್ರಗ್ ಕೊಡೋದು ಅನ್ನೋದು ಯಾವ ರೋಗ ಯಾವ ಸ್ಟೇಜಿನಲ್ಲಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್. ಕ್ಯಾನ್ಸರಿಗೆಲ್ಲ ನಾವು ಕೊಡುವ ಹಾಗೆ ಯಾವ ರೋಗ ಯಾವ ಸ್ಟೇಜಲ್ಲಿ ಆ ಕೀಮೊಥೆರಪಿ ಸೇಮ್, ಕಿಡ್ನಿದು ಅದೇ ಥರ. ಸೊ ಕಾಮನ್ಲಿ ನಾವು ಯೂಸ್ ಮಾಡುವಂಥ ಡ್ರಗ್ಗಿನಲ್ಲಿ ಎಲ್ಲ ರೋಗಗಳಲ್ಲೂ ಸ್ಟೀರಾಯ್ಡ್ಸ್ ಕಾಮನ್ ಆಗಿ ಕೊಡಬೇಕಾಗಿ ಬರ್ತದೆ. ಸ್ಟೀರಾಯ್ಡ್ಸ್ ಅಂದರೆ ಗೊತ್ತಿರ್ಬೋದು, ಅದು ಇಟ್ಸ್ ಅ ಟೈಪ್ ಆಫ್ ಹಾರ್ಮೋನ್. ಸೊ ಇದರ ಯಾಕೆ ನಮ್ಮ ಈ ರೋಗ ಬರುವುದು ಯಾಕೆ? ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಶರೀರವನ್ನು ಹಾಳು ಮಾಡುವ ಕಾರಣ. ಸೊ ಆ ಇಮ್ಯೂನ್ ಸಿಸ್ಟಮನ್ನು ನಾನು ಸಪ್ರೆಸ್ ಮಾಡಲಿಕ್ಕೆ ಯಾವುದೆಲ್ಲ ಟ್ರೀಟ್ಮೆಂಟ್ ಕೊಡಬೇಕಾ ಅದು ಕೊಡುವಂಥದ್ದು. ಸೊ ಸ್ಟೀರಾಯ್ಡ್ ಇಸ್ ಅ ವೆರಿ ಕಾಮನ್ಲಿ ಯೂಸ್ ಡ್ರಗ್. ಅದರ್ ದನ್ ದಟ್ ಬೇರೆ ಇಮ್ಯೂನೋ ಸಪ್ರೆಸಿವ್ ಡ್ರಗ್ಸ್ ಅಂತ ಹೇಳ್ತೇವೆ, ಬೇರೆ ಬೇರೆ ಥರದ ಟ್ಯಾಬ್ಲೆಟ್ಸ್ ಇದೆ. ಸೈಕ್ಲೋಸ್ಪೋರಿನ್, ಟ್ಯಾಕ್ರೋಲಿಮಸ್, ಮೈಕೋಫಿನಲೇಟ್ ಮೊಫೆಟಿಲ್, ಮತ್ತು ಕೆಲವು ಇಂಜೆಕ್ಷನ್ಸ್ ಅವೈಲೇಬಲ್ ಇದೆ, ರಿಟುಕ್ಸಿಮ್ಯಾಬ್, ಮತ್ತು ಇಂಜೆಕ್ಟಬಲ್ ಸ್ಟೀರಾಯ್ಡ್ಸ್ ಇವೆ. ಸೊ ಆಲ್ ಆಫ್ ದೀಸ್ ಡ್ರಗ್ಸ್ ಎಲ್ಲದಕ್ಕೂ ಎಲ್ಲವನ್ನು ಕೊಡುವುದಿಲ್ಲ ನಾವು. ಈಗ ಈ ರೋಗಕ್ಕೆ ಇದು ಕೊಟ್ಟೆ, ಸ್ಟೀರಾಯ್ಡ್ ಕೊಟ್ಟೆ ಅಂತ ಹೇಳಿ ಮತ್ತೊಂದು ರೋಗಕ್ಕೆ ಸ್ಟೀರಾಯ್ಡ್ ಮಾತ್ರ ಸಾಕಾಗೋದಿಲ್ಲ, ನಾನು ಬೇರೆ ಟ್ಯಾಬ್ಲೆಟ್ ಕೊಡಬೇಕಾಗ್ತದೆ ಅಥವಾ ಇಂಜೆಕ್ಷನ್ ಕೊಡಬೇಕಾಗ್ತದೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾನು ಆಗ ಹೇಳಿದಾಗೆ ಫಸ್ಟ್ ಟೈಮ್ ನಾನು ಟ್ರೀಟ್ಮೆಂಟ್ ಶುರು ಮಾಡಿದಾಗ ಬರೀ ಸ್ಟೀರಾಯ್ಡ್ ಸಾಕಾಗುವ ಸಾಧ್ಯತೆ ಇದೆ ಅಥವಾ ಬರೀ ಇನ್ನೊಂದು ಡ್ರಗ್ ಸಾಕಾಗುವ ಸಾಧ್ಯತೆ ಇದೆ. ಬಟ್ 4 ತಿಂಗಳು ಕಳೆದ ನಂತರ ಫಸ್ಟಿಗೆ ಬಂದ ರೆಸ್ಪಾನ್ಸ್ ಸಡನ್ ಆಗಿ ಬಾರದಿರಲೂಬಹುದು, ವಾಪಸ್ಸು ರೋಗ ಜಾಸ್ತಿ ಆಗಲಿಕ್ಕೆ ಶುರುವಾಗುವ ಸಾಧ್ಯತೆ ಇದೆ. ಸೊ ಹಾಗಿದ್ದರೆ ನಾನು ನೆಕ್ಸ್ಟ್ ಲೆವೆಲ್ ಆಫ್ ಟ್ಯಾಬ್ಲೆಟ್ ಕೊಡಬೇಕಾಗ್ತದೆ ಅಥವಾ ಕಾಂಬಿನೇಷನ್ ಆಫ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಇಂಜೆಕ್ಷನ್ಸ್ ಕೊಡಬೇಕಾಗ್ತದೆ. ಸೊ ಯಾವುದು ಯಾವಾಗ ರೆಸ್ಪಾಂಡ್ ಮಾಡ್ತದೆ ಅಂತ ನಮಗೆ ಫಸ್ಟಿಗೆ ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ ಈ ಗ್ಲೋಮೆರುಲರ್ ಡಿಸಾರ್ಡರ್ನಲ್ಲಿ. ಅದು ರೆಸ್ಪಾನ್ಸ್ ನೋಡಿಕೊಂಡೇ ನಮಗೆ ಗೊತ್ತಾಗುವಂಥದ್ದು. ಓಕೆ, ರೈಟ್. ಸೊ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೇವೆ ನಾವು. ಸೊ ಯಾರೇ ವೈದ್ಯರು ಬಂದರೂ ಕೂಡ ನಮಗೆ ಒಂದು ಮೆಸೇಜನ್ನು ನಾವು ಕೇಳ್ತೀವಿ. ಸೊ ಡಾಕ್ಟರ್, ನಿಮ್ಮ ಒಂದು ಸಂದೇಶ ನಮ್ಮ ವೀಕ್ಷಕರಿಗೋಸ್ಕರ. ನನ್ನ ಮೇನ್ ಸಂದೇಶ ಏನಂದರೆ, ಈ ಕಿಡ್ನಿ ರೋಗಗಳು ಗ್ಲೋಮೆರುಲರ್ ಡಿಸಾರ್ಡರ್ಸ್ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಬರುವ ಕಾರಣ ನಾವು ನಮ್ಮ ಹೆಲ್ತನ್ನು ಇಗ್ನೋರ್ ಮಾಡಬಾರ್ದು. ಏನೇ ಚಿಕ್ಕ ಪುಟ್ಟ ಸಿಂಪ್ಟಮ್ ಬಂದರೂ ಇಮ್ಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ಅದನ್ನು ಆದಷ್ಟು ಬೇಗ ಕಂಡು ಹಿಡಿದ್ರೆ ಅದನ್ನು ಕ್ಯೂರ್ ಮಾಡುವ ಸಾಧ್ಯತೆ ಇದೆ, ಕಂಟ್ರೋಲ್ನಲ್ಲಿರುವ ಸಾಧ್ಯತೆ ಇದೆ. ಮತ್ತು ಇದು ಮಾತ್ರ ಅಲ್ಲ, ಅದರೊಟ್ಟಿಗೆ ನಮ್ಮ ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್. ನಾನು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ನನ್ನ ಫುಡ್ ಸರಿ ಇಲ್ಲ, ವಾಟರ್ ಇಂಟೇಕ್ ಸರಿ ಇಲ್ಲ ಅಂತಾದರೆ ಅದು ಸಹ ನನ್ನ ಕಿಡ್ನಿ ಮೇಲೆ ಲೋಡ್ ಬಿದ್ದು ಕಿಡ್ನಿ ಇನ್ನೂ ಹಾಳಾಗುವ ಸಾಧ್ಯತೆ ಇರ್ತದೆ. ಸೊ ಆಫ್ಕೋರ್ಸ್ ಟ್ರೀಟ್ಮೆಂಟ್ ಫ್ರಮ್ ಡಾಕ್ಟರ್ ಪ್ಲಸ್ ಎಫರ್ಟ್ ಫ್ರಮ್ ದ ಪೇಷಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಧನ್ಯವಾದಗಳು. Thank you. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಈ ಒಂದು ವೆರಿ ಒಂದು ಡಿಫ್ರೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹೆಚ್ಚಿನವರಿಗೆ ಒಂದು 90% ಜನರಿಗೆ ಈ ಒಂದು ಟಾಪಿಕ್ನ ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದು. ಇನ್ನಷ್ಟು ಪ್ರಶ್ನೆಗಳು ಬಾಕಿ ಇತ್ತು, ಬಟ್ ಟೈಮ್ ಆಗಿದೆ. ಸೊ ಕಾರ್ಯಕ್ರಮವನ್ನು ಮುಗಿಸುವಂತಹದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಕೊಟ್ಟಂತಹ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅಂತ ನಾವು ತಿಳ್ಕೊಳ್ತೀವಿ. ಆ್ಯಂಡ್ ನನಗೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಡಾಕ್ಟರ್ ಹತ್ರ ಕೇಳೋದು ಬಾಕಿ ಇತ್ತು, ಆದರೆ ಸಮಯದ ಅಭಾವ, ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತು. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದು, ಗೊಂದಲಗಳಿದ್ದು, ಆ್ಯಂಡ್ ಜೊತೆಗೆ ನಿಮ್ಮಲ್ಲಿ ಕೆಲವೊಂದಷ್ಟು ಸಿಂಪ್ಟಮ್ಸ್, ಗುಣಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ದಯವಿಟ್ಟು ಇಂಡಿಯಾನಾ ಆಸ್ಪತ್ರೆಗೆ ಭೇಟಿ ಕೊಡಿ. ಅಲ್ಲಿ ಡಾಕ್ಟರ್ ಅನ್ವಿತಾ ಅವರು ಇರ್ತಾರೆ. ನಿಮಗೆ ಯಾವುದೇ ಸಮಸ್ಯೆಗಳಿದ್ರು ಅಥವಾ ಗೊಂದಲಗಳಿದ್ರು ಎಲ್ಲದಕ್ಕೂ ಸರ್ಟನ್ ಸೊಲ್ಯೂಷನ್ಸನ್ನು ಕೊಡ್ತಾರೆ ಅಂತ ನಾನು ಪ್ರಾಮಿಸ್ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತು. ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.